ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತು ಮಂಗಳವಾರ. ಸ್ವಯಂ ಮಂಗಳಕಾರಿಯಾಗಿರುವಂತಹ ಸದಾಶಿವ, ಸದಾ ಸರ್ವರಿಗೆ ಮಂಗಲವನ್ನ ಕೋರುವಂತ ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೋಸ್ಕರ ವಿಶೇಷವಾದಂಥ ಭಾನುವಾರದ ಮುರಳಿಯ ಮಂಥನ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಮೊನ್ನೆ ಭಾನುವಾರದ ಮುರಳಿ ಒರಿಜಿನಲ್ ಡೇಟ್ 20/2/2025. ಇದ್ರಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡಿ ಆತ್ಮೀಯರೇ. ಭಗವಂತ ನಮಗೆ ಎಲ್ಲೋ ಮೂಲೆಯಲ್ಲಿದ್ದವರನ್ನ ಜನ್ಮವನ್ನ ಕೊಟ್ಟಿದ್ದಾರೆ, ಪಾಲನೆ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ಕೊಟ್ಟಿದ್ದಾರೆ, ಕೆಲಸವನ್ನ ಕೊಟ್ಟಿದ್ದಾರೆ, ಸಂಪಾದನೆ ಮಾಡಿದ್ದೀವಿ. ಲೌಕಿಕದಲ್ಲಿ ಯಾರ ಹತ್ರ ಎಷ್ಟು ಸಂಪಾದನೆ ಆಗ್ತಾ ಹೋಗುತ್ತೋ ಅಷ್ಟು ಅವರ ಮನೆಯಲ್ಲಿ ಸಾಧನಗಳು ಜಾಸ್ತಿ ಆಗತ್ತೋ ಆಗಲ್ವೋ? ಸರಿ, ಈಗ ಒಂದು ಮಹಿಳೆ ಅಂತ ತಿಳ್ಕೊಳ್ಳಿ, ಸರಿನಾ? ಮದುವೆ ಆಗಿದೆ, ಏನಾಗಿದೆ? ಮದುವೆ ಆಗಿದೆ ಅಂತ ತಿಳ್ಕೊಳ್ಳಿ. ಸರಿ, ಮದುವೆ ಆದಾಗ ತುಂಬಾ ಬಡತನದಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಸರಿ, ಆವಾಗ ಆ ಮಹಿಳೆ ಮನೆಯಲ್ಲಿದ್ದಾಗ ತನ್ನ ಶರೀರವನ್ನ ಹೇಗೆ ಶೃಂಗಾರ ಮಾಡ್ಕೊಳ್ತಾಳೆ? ತುಂಬಾ ಬಡತನದಲ್ಲಿದ್ದಾರೆ, ಸರಿಯಾಗಿ 3 ಹೊತ್ತಿನ ಊಟಕ್ಕೂ ಇಲ್ಲ. ಆಗ ತಾನು ಮದುವೆ ಆಗಿದೆ ಅಂತ ಪ್ರಪಂಚದ ಜನರಿಗೆ ಗೊತ್ತಾಗಬೇಕು ಅಂತಂದ್ರೆ ತನ್ನ ಶರೀರ ಹೇಗೆ ಶೃಂಗಾರ ಮಾಡ್ಕೊಳ್ತಾಳೆ? ಹಣೆ ಕುಂಕುಮ ಇಟ್ಕೊಳ್ತಾರೆ. ಹಣೆ ಕುಂಕುಮ ಇಟ್ಕೊಳ್ತಾರೆ, ಹೌದಾ? ಸರಿ, ಕುತ್ತಿಗೆಯಲ್ಲಿ ಏನಿರ್ತದೆ ಅಂತಂದ್ರೆ ಅರಿಶಿನ ಹಾಕಿರುವಂತ ಒಂದು ಹಳದಿ ಕಲರ್ ದಾರ ಇರ್ತದೆ, ಕರಿಮಣಿ. ಸರಿ, ಕಾಲುಂಗರ. ಸರಿ, ಕಾಲುಂಗರಕ್ಕೂ ದುಡ್ಡಿಲ್ಲ ಅಂತ ತಿಳ್ಕೊಳ್ಳಿ. ಸರಿ, ಸ್ವಲ್ಪ ಹಣ ಜಾಸ್ತಿ ಆಯ್ತು, ಏನಾಗ್ಬಹುದು? ಸ್ವಲ್ಪ ಬಟ್ಟೆ ತಗೊಂತಾನೆ. ಒಳ್ಳೆ ಬಟ್ಟೆ ತಗೊಳ್ಳೋದು. ನೆಕ್ಸ್ಟ್ ಹಳದಿ ವಂಶ ಅಂತೇಣ. ಹಳದಿ ದಾರ, ಹಳದಿ ಇದು ಅರಿಶಿನ ಎಲ್ಲ ತೆಗೆದು ಬಂಗಾರ. ಅಲ್ಲಿ ಡೈರೆಕ್ಟ್ ಬಂಗಾರಕ್ಕೆ ಬರೋದಿಲ್ಲ, ಸ್ವಲ್ಪ ರೋಲ್ಡ್ ಗೋಲ್ಡಿಗೆ ಬರ್ತಾರೆ. ಡೈರೆಕ್ಟ್ ಬಂಗಾರ ತಗೊಳ್ಳುವಷ್ಟು ಇಲ್ವಲ್ಲ, ಏನಾಗ್ತದೆ? ಉಮಾ ಗೋಲ್ಡಿಗೆ ಬರ್ತಾರೆ. ಸರಿ, ಮತ್ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಬೆಳ್ಳಿ ಪಾಲಿಶ್. ಬೆಳ್ಳಿಯಿಂದ ಮಾಡಿರುವಂತ ತಾಳಿ, ಬಂಗಾರದ ಒಂದು ಕೆಳಗಡೆ ಒಂದಿದೆ, ಅದು ಬಂಗಾರದ ಬರ್ತದೆ. ಸರಿ, ಮತ್ ಸ್ವಲ್ಪ ಧನ ಜಾಸ್ತಿ ಆದ್ರೆ ಬೆಳ್ಳಿ ಮೇಲೆ ಗೋಲ್ಡ್ ಕವರಿಂಗ್ ಪಾಲಿಶ್. ಸರಿ, ಇನ್ನೂ ಜಾಸ್ತಿ ಆದ್ರೆ ಗೋಲ್ಡ್. ಇನ್ನೂ ಜಾಸ್ತಿ ಆದ್ರೆ ಅದಕ್ಕೆ ಡೈಮಂಡ್ಸ್. ಕಿವಿದು ಗೋಲ್ಡ್, ಮೂಗಿಗೂ ಗೋಲ್ಡ್, ಕೈಲಿ ಉಂಗುರನೂ ಬರ್ತದೆ, ಕಾಲಿಗೆ ಕಾಲುಂಗರನೂ ಬರ್ತದೆ. ಆಮೇಲೆ ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೆ ಕೈ ಬಳೆ ಎಲ್ಲಾ ಬರ್ತದೆ. ಆಮೇಲೆ ಅದಕ್ಕೆ ವಜ್ರ ಒದಗಿಸಿರೋದು ಎಲ್ಲ ದಾಬು ಅಂತ ಬಿಟ್ಟು ಎಲ್ಲ ಹೇಳ್ತಾರಲ್ಲ ನೀವು, ಅಲ್ವಾ? ಸೊಂಟಕ್ಕೆ ಹಾಕೊಳ್ಳುವಂಥದ್ದು, ಇಲ್ಲಿ ತಲೆಗೆ ಹಾಕೊಳ್ಳುವಂಥದ್ದು. ಆಮೇಲೆ ಮನೇಲಿ ಕಾರಿಗೆ ಡ್ರೈವರು, ಮನೇಲಿ 1 ಲಕ್ಷ ರೂಪಾಯಿದು ಡೈನಿಂಗ್ ಟೇಬಲ್ಲು, 2 ಲಕ್ಷ ರೂಪಾಯಿದು ಸೋಫಾ ಬರ್ತದೋ ಬರಲ್ವೋ? ಅದೇನದು? ಅದೆಲ್ಲ ಏನು? ಅದೇ ಮಹಿಳೆ ತಾನೆ, ಅದೇ ಶರೀರ ತಾನೆ, ಹೌದು ತಾನೆ? ಶರೀರ ಚೇಂಜ್ ಆಗಿಲ್ಲ, ಸ್ಥಳ ಚೇಂಜ್ ಆಗಿಲ್ಲ, ಆದರೆ ಸೌಲಭ್ಯ, ಅವರು ಉಪಯೋಗ ಮಾಡುವಂತ ಸಾಧನದಲ್ಲಿ ವ್ಯತ್ಯಾಸ ಬಂತು. ಅದಕ್ಕೆ ಆಧಾರ ಹಣ, ಸಂಪಾದನೆ, ಉಳಿತಾಯ, ಹೌದಾ? ಹೌದು. ಎಷ್ಟು ಅವರಲ್ಲಿ ಸಂಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೋ, ಉಳಿತಾಯ ಜಾಸ್ತಿ ಆಗ್ತಾ ಹೋಗುತ್ತೋ, ಅವಾಗ ಅವರ ಜೀವನದ ಶೈಲಿ ಚೇಂಜ್ ಆಗ್ತದೆ, ಅಲ್ವಾ? ಯಾವಾಗಲೂ ಒಳ್ಳೆ ಸೀರೆಯನ್ನು ಉಟ್ಕೊಳ್ಳುವಂಥದ್ದು, ಮಾರ್ಕೆಟಿಗೆ ಹೋದ್ರೆ 500 ರೂಪಾಯಿ kg ಒಳ್ಳೆ ಮಾವಿನ ಹಣ್ಣು ತಗೊಳ್ಳೋದು, ಎಲ್ಲನೂ ಕೂಡ ಏನಾಗ್ಬಿಡ್ತದೆ? ಚೇಂಜ್ ಆಗತ್ತಲ್ವಾ? ಹಾಗೆ ಇಲ್ಲೂ ಕೂಡ ಭಗವಂತ ಏನು ಮಾಡ್ತಿದ್ದಾರೆ, ನನ್ನ ಮಕ್ಕಳಲ್ಲಿ ಎಷ್ಟು ಭಾಗ್ಯ ಜಾಸ್ತಿ ಆಗ್ತಾ ಇದೆ, ಆ ಭಾಗ್ಯ ಆಕಾರನೋ ನಿರಾಕಾರನೋ? ನಿರಾಕಾರ. ಅದನ್ನ ಹಾಗೆ ಬೀರುನಲ್ಲಿ ಇರಬೇಕೋ, ಅದನ್ನ ಧರಿಸಬೇಕೋ? ಧರಿಸಬೇಕು.
ಓಕೆ, ಇವತ್ತು ಬಾಬಾ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆತ್ಮಿಕವಾಗಿ ನನ್ನ ಮಕ್ಕಳು ಎಷ್ಟು ಸಂಪಾದನೆ ಮಾಡಿದ್ದಾರೆ, ಎಷ್ಟು ಜಮಾ ಇದೆ, ಎಷ್ಟು ಸ್ಟಾಕ್ ಇದೆ, ಎಷ್ಟು ದಾನ ಮಾಡ್ತಿದ್ದಾರೆ, ಎಷ್ಟು ಸ್ವರೂಪದಲ್ಲಿದ್ದಾರೆ, ಜೀವನದಲ್ಲಿ ಕಾರ್ಯಗತವನ್ನ ಮಾಡ್ತಾ ಇದ್ದಾರೆ, ಆ ಮೂಲಕ ತಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ತಾ ಇದ್ದಾರೆ. ಅದು ಮಾಡಲಿಕ್ಕೆ ಆಧಾರ ಏನು, ವಿಧಿವಿಧಾನ ಏನು, ಈ ಎಲ್ಲ ವಿಷಯವನ್ನ ಇವತ್ತಿನ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ. ಅರ್ಥ ಆಯ್ತಾ? ಮೊದಲು ಮುರಳಿಯ ಸಾರವನ್ನು ತೆಗಿಬೇಕು. ಏನ್ ಹೇಳ್ತಿದ್ದಾರೆ ಬಾಬಾ ಅಂತ. ಆ ಸಾರವನ್ನು ತೆಗೆದ ಆದ ಮೇಲೆ ಮುರಳಿಯನ್ನು ಓದ್ತಾ ಹೋದಾಗ ಏನಾಗತ್ತೆ, ಮುಂದೆ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಸರಿನಾ? ಓಕೆ, ನಾವು ಅವಾಗ ಸೇವೆ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲನೇ ಸೇವೆ ಏನು ಅಂತಂದ್ರೆ, ಫಸ್ಟ್ ನಾನು ಪ್ರತಿದಿನ ಕ್ಲಾಸ್ ಅಟೆಂಡ್ ಮಾಡಬೇಕು ಅನ್ನೋದನ್ನು ಮೊದಲು ದೃಢ ನಿಶ್ಚಯ ಮಾಡಿ, ಬೇರೆಯವ್ರಿಗೆ ಹೇಳೋದು ಆಮೇಲೆ. ಫಸ್ಟಿಗೆ ನಾನು ಒಂದು ಕ್ಲಾಸನ್ನು ಮಿಸ್ ಮಾಡದೆ ಏನ್ ಮಾಡಬೇಕು, ನಾನು ಕ್ಲಾಸನ್ನ ಅಟೆಂಡ್ ಮಾಡಬೇಕು, ನಾನು ಕ್ಲಾಸನ್ನು ಕೇಳಬೇಕು, ಹೇಳಿದನ್ನು ಮೊದಲು ಅದನ್ನು ಪ್ರಾಕ್ಟೀಸ್ ಅನ್ನ ತಂದುಕೊಡಿ. ಓಕೆ, ಸರಿ. ಓಕೆ, ಹಾಗಿದ್ರೆ ಇವತ್ತು ಭಾಗ್ಯವಿಧಾತ ತಂದೆ, ಭಾಗ್ಯವನ್ನ ಕೊಡುವಂತ ತಂದೆ ಭಾಗ್ಯದ ರೇಖೆಯನ್ನು ನೋಡ್ತಾ ಇದ್ದಾರೆ. ಹೀಗೆ ಭಾಗ್ಯ ಬಂದಾಗ ನಿಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಬರ್ತದೆ. ಬ್ಯಾಂಕ್ನಲ್ಲಿ ಇದೇ ಇರ್ತದೆ, ಏನು ಸೇಫ್ ಡೆಪಾಸಿಟ್ ಲಾಕರ್, ಅದರಲ್ಲಿ ಬಂಗಾರ ಬರ್ತದೆ, ಮನೆಯಲ್ಲಿ ವಸ್ತುಗಳು ಬರ್ತವೆ. ಹಾಗೆ ನನ್ನ ಮಕ್ಕಳಲ್ಲಿ ಯಾವ ರೀತಿ ಭಾಗ್ಯ ಕಂಡು ಬರ್ತಾ ಇದೆ ಅಂತ ಬಾಬಾ ಬೇರೆ 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 ಸ್ಥಳಗಳಲ್ಲಿ ನೋಡ್ತಾ ಇದ್ದಾರೆ. ಅದನ್ನ ಬಾಬಾ ಶರೀರದ ಮೂಲಕ ಒಂದು ಹೋಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಾಬಾ ಆ ಆತ್ಮ ಇರುವಂತ ಸ್ಥಳವನ್ನ ನೋಡಿದಾಗ ಅಲ್ಲಿ ನಕ್ಷತ್ರ ದಿವ್ಯವಾಗಿ ಹೊಳಿತಾ ಇರ್ತದಂತೆ. ಏನಾಗ್ತಾ ಇದೆ? ಚೆನ್ನಾಗಿ ಪ್ರಕಾಶಮಯವಾಗಿ ಹೊಳಿತಾ ಇದೆ. ಯಾವುದು? ಆತ್ಮ. ಶ್ರೀಮಂತರ ಮನೆಯಲ್ಲಿ ಬಟ್ಟೆಗಳೆಲ್ಲ ಕ್ಲೀನ್ ಆಗಿರುತ್ತೋ ಗಲೀಜಿರ್ತದೋ? ನೆಲ, ಕಾರು, ಶರೀರ, ಬಡವರ ಮನೆಯಲ್ಲಿ ಏನಾಗಿರ್ತದೆ? ಬಟ್ಟೆ ಗಲೀಜಾಗಿರ್ತದೆ, ಶರೀರ ಗಲೀಜಾಗಿರ್ತದೆ, ಪಾತ್ರೆಗಳು ಗಲೀಜಾಗಿರ್ತದೆ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಏನ್ ಮಾಡ್ತಿದ್ದಾರೆ, ಫಸ್ಟ್ ಮಸ್ತಕವನ್ನು ನೋಡಿದಾಗ ಆ ಮಸ್ತಕದಲ್ಲಿ ಆತ್ಮ ಇಷ್ಟು ಪ್ರಕಾಶಮಯವಾಗಿದೆ ಅಂತಂದ್ರೆ ತನ್ನಲ್ಲಿರುವಂತ ವಿಕಾರವನ್ನ ಏನ್ ಮಾಡಿದೆ? ತೆಗೆದುಹಾಕಿದೆ. ಆದ್ಮೇಲೆ ನಿಮ್ಮ ಶರೀರಕ್ಕೂ ಕೂಡ ಎಲ್ಲ ಸುಂದರವಾದ ಸಾಧನವನ್ನ ಹಾಕಿದಾಗ, ಧರಿಸಿದಾಗ ಮುಖ ಅರಳಿರತ್ತೋ ಬಾಡೋಗಿರ್ತದೋ? ಉಳಿದವ್ರು ಏನ್ ಹೇಳ್ತೀರ ಅಕ್ಕಂದಿರೋ? ಮುಖ ಅರಳಿರುತ್ತೆ ತಾನೆ? ಯಾಕಂದ್ರೆ ಆ ಸಾಧನಗಳು ನಿಮ್ಮ ಶರೀರದ ಮೇಲೆ ಇರ್ತಾವಲ್ವಾ. ಅದಕ್ಕಾಗಿ ಬಾಬಾ ಫಸ್ಟ್ ನೋಡ್ತಾ ಇದ್ದಾರೆ, ಆತ್ಮ ಎಷ್ಟು ಪವಿತ್ರವಾಗಿದೆ, ಶುದ್ಧವಾಗಿದೆ, ಸ್ವಚ್ಛವಾಗಿದೆ. ಜೊತೆಗೆ ಭಗವಂತನಿಂದ ಯಾವ ರೀತಿ ಆತ್ಮವನ್ನು ಸುಂದರ ಮಾಡಿಕೊಂಡಿದ್ದಾರೆ. ಅದು ಆಗ್ತಾ ಹೋದಾಗ ಆ ಒಂದು ಆತ್ಮ ಏನಾಗ್ತಾ ಹೋಗ್ತದೆ? ದಿವ್ಯತೆ ಬರುತ್ತೆ. ತಮ್ಗೆ ಗೊತ್ತು, ಬಿಳಿ ಬಟ್ಟೆಯನ್ನು ಧರಿಸ್ಬಿಟ್ಟು ಬೆಳಗ್ಗೆ ನಿಮ್ಮ ಮನೆಯಿಂದ ನೀವು ಬಾಬನ್ ಮನೆಗೆ ಹೋಗಿ. ಸರಿ, ಬಾಬನ್ ಮನೆಯಲ್ಲಿ ಬ್ರಹ್ಮ ಭೋಜನ ಇದೆ. ಏನಿದೆ? ಬ್ರಹ್ಮ ಭೋಜನ. ಓಕೆ, ಅಲ್ಲಿ ಹೋದಾಗ ನಿಮ್ಗೆ ಏನ್ ಸೇವೆ ಕೊಡ್ತಾರೆ? ಕಸ ಗುಡಿಸಿ, ಪಾತ್ರೆ ತೊಳಿರಿ, ಅಡಿಗೆ ಮಾಡಿ, ಊಟಕ್ಕೆ ಬಡಿಸಿ ಎಲ್ಲ ಹೇಳಿದ್ರು. ಸರಿ, ಎಲ್ಲ ಸೇವೆನ ನೀವು ಖುಷಿಯಿಂದ ಮಾಡಿದ್ರಿ. ಸಾಯಂಕಾಲ ಬರೋವರೆಗೆ ಬಟ್ಟೆ ಹೇಗಿರ್ತದೆ? ಅದಕ್ಕೆ ಉಪ್ಪಿನಕಾಯಿ ತಾಗಿದೆ, ಸಾಂಬಾರ್ ತಾಗಿದೆ, ಮಣ್ಣು ತಾಗಿದೆ, ಧೂಳು ತಾಗಿದೆ. ದಾರಿಯಲ್ಲಿ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು. ಓಕೆ, ರೋಡಲ್ಲಿ ಇರುವಂತ ನೀರೆಲ್ಲ ಮೈ ಮೇಲೆ ಆರ್ಬಿಡ್ತು. ಬಟ್ಟೆ ಹೆಂಗಿರ್ತದೆ? ಗಲೀಜಾಗಿರ್ತದೆ. ಹೌದಾ? ಸರಿ, ಅದೇ ಬಟ್ಟೆಯನ್ನು ಮನೆಗೆ ತಂದ್ಬಿಟ್ಟು ಏನ್ ಮಾಡ್ತೀರಾ? ಗಲೀಜು ತೆಗಿಬೇಕು ಅಂತಂದ್ರೆ ವಾಷಿಂಗ್ ಮಷೀನಲ್ಲಿ ಹಾಕ್ಬೇಕು, ಬ್ರಷ್ ತಗೊಂಡು ಉಜ್ಜಬೇಕು, ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಬೇಕು, ಇಸ್ತ್ರಿ ಹಾಕ್ಬೇಕಲ್ವಾ? ಅಷ್ಟೆಲ್ಲ ಮಾಡಿದಾಗ ಅದ್ರಲ್ಲಿ ಏನಾಗ್ತಾ ಹೋಗ್ತದೆ? ಒರಿಜಿನಾಲಿಟಿ, ದಿವ್ಯತೆ, ಸ್ವಚ್ಛತೆ ಬರ್ತಾ ಹೋಗುತ್ತೆ ಅಲ್ವಾ? ಹಾಗೆ ಆದ್ಮೇಲೆ 5,000 ವರ್ಷದ ಹಿಂದೆ ಪರಮಧಾಮದಿಂದ ಆತ್ಮ ಈ ಪ್ರಪಂಚಕ್ಕೆ ಬಂತು, ಮನಬುದ್ಧಿ ಸಂಸ್ಕಾರ ಸಹಿತವಾಗಿ. ಅಲ್ಲಿಂದ ಇಲ್ಲಿವರೆಗೆ ಆತ್ಮ ಸಹಿತ ಮನಬುದ್ಧಿ ಸಂಸ್ಕಾರವನ್ನು ಉಪಯೋಗ ಮಾಡ್ತಿದ್ದೀವಿ ಹೊರತು ಇನ್ನೂ ಸರಿಯಾಗಿ ಸ್ವಚ್ಛ
ಮಾಡಿಲ್ಲ. ಮಾಡಿಲ್ಲ. ಸ್ವಲ್ಪ ಸ್ವಚ್ಛ ಮಾಡ್ತಿದೀವಿ, ಅದಕ್ಕಿಂತ ಹೆಚ್ಚಿಗೆ ಏನು ಮೆಚ್ಚಿಸ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ದಿವ್ಯತೆ ಹೇಳುವಂಥದ್ದು ಬರ್ತಾ ಇಲ್ಲ. ಅದಕ್ಕಾಗಿ ಇಷ್ಟು ದಿನದ ರಾಜಯೋಗದಲ್ಲಿ ತಪಸ್ಸಿನಲ್ಲಿ ನನ್ನ ಮಕ್ಕಳು ಆತ್ಮವನ್ನು ಎಷ್ಟು ಸ್ವಚ್ಛ ಮಾಡ್ಕೊಂಡಿದ್ದಾರೆ ಅಂತ ಬಾಬಾ ನೋಡ್ತಾ ಇದ್ದಾರೆ. ಅದನ್ನೇ ಬಾಬಾ ಹೇಳೋದು ಮೊದಲು ತಿಲಕ. ಆಮೇಲೆ ಆ ಸ್ವಚ್ಛತೆಯ ಶಕ್ತಿಯ ಜಮಾದ ಖಾತೆ ಸ್ವಲ್ಪ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಹೇಳುವಂಥದ್ದು ಹೆಚ್ಚಿಗೆ ಆದಾಗ ಹೆಚ್ಚಿನ ಏರಿಯಾಕ್ಕೆ ಪ್ರಸರಣ ಆಗ್ತದೆ, ಸ್ಪ್ರೆಡ್ ಆಗ್ತದೆ ಅಲ್ವಾ. ಹೇಗೆ ನೀವು ಹೇಳಿದಾಗೆ ಮೊದಲು ತಿಲಕ ಇಟ್ಕೊಂಡ್ರು, ಆಮೇಲೆ ಏನಾಯ್ತು, ಕುತ್ತಿಗೆಯಲ್ಲಿ ಕರಿಮಣೆ ಬಂತು, ಆಮೇಲೆ ಕಿವಿಗೆ ಬಂತು, ಮೂಬಿಗೆ ಬಂತು, ತಲೆಗೆ ಬಂತು, ಕೈಗೆ ಬಂತು, ಕಾಲಿಗೆ ಬಂತು, ಎಲ್ಲ ಬರ್ತಾ ಹೋಗುತ್ತೆ ತಾನೆ. ಶ್ರೀಮಂತಿಕೆ ಹೇಳುವಂಥದ್ದು, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟುವಂಥದ್ದು, ಕಂಪೌಂಡ್ ಹಾಕೊಳ್ಳುವಂಥದ್ದು, ವಿಲ್ಲಾ ತಗೊಳ್ಳುವಂಥದ್ದು ಎಲ್ಲ ಆಗ್ಬಿಡ್ತದೆ ಅಲ್ವಾ. ಮೊದಲು ಬಾಡಿಗೆ ಮನೇಲಿ ಇರ್ತಾರೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಪರಮಾತ್ಮನ ಮಿಲನದ ಮೂಲಕ ಆತ್ಮನಲ್ಲಿ ಏನು ಪರಿವರ್ತನೆ ಆಯ್ತು, ಆ ಶಕ್ತಿ ಶರೀರದ ಕಡೆಗೆ ಫ್ಲೋ ಆದಾಗ ಅಲ್ಲಿ ಏನೇನು ಬದಲಾವಣೆ ಕಂಡು ಬರ್ತಾ ಇದೆ ಅಂತ ಬಾಬಾ ಹೇಳ್ತಿದ. ಈಗ ಆತ್ಮ ಎಲ್ಲಿದೆ? ಹೊರಗುಡಿ. ರಕುಟಿಯಲ್ಲಿ. ಅದು ಶರೀರದಲ್ಲಿ ಇದೆ ತಾನೆ? ಹೌದು, ಹೌದು. ಆವಾಗ ಆತ್ಮದ ಶಕ್ತಿಯ ಪ್ರಭಾವ ಶರೀರದ ಮೇಲೆ ಬೀಳತ್ತೋ ಬೀಳಲ್ವೋ? ಬೀಳುತ್ತೆ. ಬೀಳತ್ತೆ. ಅದು ಯಾವ ರೀತಿ ಬೀಳ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸರಿ, ಮಕ್ಕಳ ನಯನವನ್ನು ನೋಡಿದಾಗ ಅಲ್ಲಿಂದ ಭಗವಂತ ಅಲ್ಲಿರುವಂತ ಶಕ್ತಿಯಿಂದ ಸ್ನೇಹ ಮತ್ತು ಶಕ್ತಿ ಕಣ್ಣಿನ ಏನು ಹೊರಗಡೆ ಬರ್ತಾ ಇದೆ? ಸ್ನೇಹ. ಸರಿ, ಹಂಗಂದ್ರೆ ಸ್ನೇಹ ಮತ್ತು ಶಕ್ತಿ ಅಂತಂದ್ರೆ ಏನು? ಎದುರುಗಡೆ ಇರುವಂತ ಪ್ರತಿಯೊಂದು ಆತ್ಮನನ್ನ ತನ್ನ ಸ್ನೇಹಿತನ ರೂಪದಲ್ಲಿ ಸಮಾನ ರೂಪದಲ್ಲಿ ನೋಡ್ತಾ ಇದ್ದಾರೆ. ನಾವು ದೇವತೆಗಳಾಗೋರಪ್ಪ, ನೀವು ಭಕ್ತರಾಗೋರು, ಆ ಭಾವನೆ ಅಲ್ಲ. ನಾನು ಸೀನಿಯರ್, ನೀವು ಜೂನಿಯರ್ ಅಲ್ಲ. ಎದುರುಗಡೆಗಿರೋ ಎಲ್ಲರೂ ಕೂಡ ಯಾರು? ಸಮಾನರು. ಸಮಾನರು ಹೇಳುವಂತ ಭಾವದಿಂದ ನಾವು ನೋಡ್ಬೇಕು. ಇದು ಸ್ನೇಹ. ಪರಮಾತ್ಮ ಇಷ್ಟು ದೊಡ್ಡ ವ್ಯಕ್ತಿ, ಹೌದಾ? ನಮ್ಮನ್ನ ಹೇಗೆ ನೋಡ್ತಾರೆ? ಸಮಾನತೆ. ಸ್ನೇಹಿತರ ಸಮಾನ. ರೂಪದಲ್ಲಿ ನೋಡ್ತಾರಲ್ವಾ? ಓಕೆ, ಸ್ನೇಹಿತನ ರೂಪದಲ್ಲಿ ಇವಾಗ ನಿಮ್ಮನೆಗೆ ಯಾರಾದ್ರೂ ಬಂದಾಗ ಅವ್ರನ್ನ ಯಾವ ಭಾವದಲ್ಲಿ ನೋಡ್ತೀರಾ? ಬಂದ ಮೇಲೆ ಅವರಿಗೆ ಊಟ, ತಿಂಡಿ, ನೀರು, ಕಾಫಿ ಎಲ್ಲ ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಹಾಗೆ ದೃಷ್ಟಿಯಿಂದ ಸ್ನೇಹದ ರೂಪದಲ್ಲಿ ನೋಡ್ಬೇಕು, ಮತ್ತು ಅವರಿಗೆ ಶಕ್ತಿಯನ್ನ ಕೊಡಬೇಕು. ಏನ್ ಕೊಡ್ಬೇಕು? ಯಾಕೆ? ಯಾಕೆ? ನಮ್ಮ ಸಮಾಧಿ. ಸುಸ್ತಾಗಿರ್ತಾರಲ್ವಾ? ನಿಮ್ಮನೆಗೆ ಯಾರಾದ್ರೂ ಬಿಸಿಲಲ್ಲಿ ಬಂದಾಗ ಏನ್ ಕೊಡ್ತೀರಿ? ನೀರು. ನೀರ್ ಬೇಕಾ, ಮಜ್ಜಿಗೆ ಬೇಕಾ, ಲೆಮನ್ ಜ್ಯೂಸ್ ಬೇಕಾ, ಫ್ರೂಟಿ ಬೇಕಾ, ಮಾಜಾ ಬೇಕಾ ಕೇಳ್ತಿರೋ ಕೇಳಲ್ವೋ? ಅಂದ್ರೆ ಅವರು ಬೆಳಗಿಂದ ಶಕ್ತಿ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಮತ್ತೆ ಶಕ್ತಿ ತುಂಬಿಸುವಂತ ಸಾಧನ ನಿಮ್ಮ ಮನೇಲಿ ಇದ್ದಾಗ ನೀವು ಅದನ್ನು ಕೊಡ್ತೀರಲ್ವಾ? ಹಾಗೆ ಆತ್ಮದಲ್ಲಿ ಶಕ್ತಿ ಕಡಿಮೆ ಆಗಿದೆಯೋ ಆಗಿಲ್ವೋ? ಆಗಿದೆ. ಅವ್ರು ನಿಮ್ಮ ಎದುರುಗಡೆ ಬರ್ತಾರೋ ಬರಲ್ವೋ? ಬರ್ತದೆ. ಹೆಂಗ್ ಕೊಡ್ಬೇಕು? ಕಣ್ಣಿನ ಮೂಲಕ ಕೊಡ್ಬೇಕಲ್ವಾ? ಕಣ್ಣಿನ ಮೂಲಕ ಅದು ಹೊರಗಡೆ ಹೋಗ್ಬೇಕು. ಅದಕ್ಕಾಗಿ ಮಾಡ್ತಾರೆ, ನಿಮ್ಮ ಕಣ್ಣಿನ ಮೂಲಕ ಎದುರುಗಡೆ ಬೇಕಾಗಿರುವಂತ ಆತ್ಮಗಳಿಗೆ, ಪಂಚತತ್ವಗಳಿಗೆ ಸ್ನೇಹ ಮತ್ತು ಶಕ್ತಿ ಎರಡೂ ಕೂಡ ಏನಾಗ್ಬೇಕು? ಹೊರಗಡೆಗೆ ಹೋಗ್ಬೇಕು. ನಿಮ್ ಮನೆಗೆ ಪರಿಚಯ ಇದ್ದವರು ನೆಂಟರು ಯಾರೋ ಬಂದಿದ್ದಾರೆ, ಓಕೆ, ಮನೆ ಹೊರಗಡೆನೆ ಬಿಸಿಲಲ್ಲಿ ನಿಲ್ಸ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರ್ತದ? ಇಲ್ಲ. ಏನ್ ಮಾಡ್ಬೇಕು? ಒಳಗಡೆ ಒಳಗಡೆ ಕರೆದು ಕುಳಿಸಿ ಮೊದ್ಲು ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ಬೇಕು. ಆಮೇಲೆ ಏನು ವಿಷಯ, ಬಂದಿದ್ದ ವಿಷಯ ಏನು ಅಂತ ಆಮೇಲೆ ನೋಡೋಣ, ಹೌದ್ ತಾನೆ? ಹಾಗೆ ಫಸ್ಟ್ ನೀವು ಎಲ್ಲೇ ಹೋದಾಗ್ಲೂ ಕೂಡ ನಿಮ್ಮ ಕಣ್ಣಿನಿಂದ ಸ್ನೇಹ ಮತ್ತು ಶಕ್ತಿ ಅಂದ್ರೆ, ಇಲ್ಲಿ ನನಗೆ ಬಾಬಾ ಕಳಿಸಿದ್ದಾರೆ ಅಂತಂದ್ರೆ ಇವರಿಗೇನು ಶಕ್ತಿಯ ಅವಶ್ಯಕತೆ ಇದೆ ಅಂತ ನಿರಂತರವಾಗಿ ನನ್ನ ಮಕ್ಕಳು ಎಲ್ಲಿ ಹೋದ್ರೂ ಕೂಡ ಅವರ ಕಣ್ಣಿನ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆಯಾ ಅಂತ ಯಾರು ನೋಡ್ತಿದ್ದಾರೆ? ಬಾಬಾ ನೋಡ್ತಾ ಇದ್ದಾರೆ. ನೆಕ್ಸ್ಟ್, ಮುಖದಲ್ಲಿ ಮಧುರವಾದಂಥ ಮಾತು. ಏನು ಮಾತಾಡ್ದು? ಅದು ಮನಸ್ಸಿನ ಮುಖ ಇರಬಹುದು, ಶರೀರದ ಮುಖ ಇರಬಹುದು, ಮೊಬೈಲಿನ ಮುಖ ಇರಬಹುದು, ಅಂದ್ರೆ ಫೋನ್ ಕಾಲ್ ಮೂಲಕ, ವಾಟ್ಸಪ್ಪಿನ ಮುಖ ಇರಬಹುದು, ಫೇಸ್ಬುಕ್ದು ಇರಬಹುದು, ಗೂಗಲ್ ಇರ್ಬೋದು. ಯಾವುದೇ ರೀತಿಯಲ್ಲಿ ನಾವು ಮಾತಾಡಿದಾಗ ಯಾರದೇ ಪ್ರತಿ ಇವ್ರಿಗೆ ಕಲ್ಯಾಣ ಆಗಲಿ, ಇವ್ರಿಗೆ ಒಳ್ಳೆಯದಾಗ್ಲಿ, ಇವರಿಗೆ ಶುಭವಾಗಲಿ ಹೇಳುವಂತ ಸದಾ ಮಧುರವಾದಂಥ ವಾಣಿ. ಸಿಟ್ಟು ಮಾಡ್ಕೊಳ್ಳೋದು, ಹೊಟ್ಟೆ ಕಿಚ್ಚು ಮಾಡೋದು, ಬೈದು ಬಿಡೋದು ಈ ವಾಣಿ ಅಲ್ಲ. ಹೇಗಿರ್ಬೇಕಂತೆ ಮುಖದಲ್ಲಿ? ಆ ಮಧುರತೆ, ಭಗವಂತನ ಶಕ್ತಿ ಹೇಳುವಂಥದ್ದು ಅದರಲ್ಲಿ ಏನಾಗಿರ್ಬೇಕು? ತುಂಬಿರಬೇಕು. ಓಕೆ,
ಚಿಕ್ಕ ಮಕ್ಕಳು ನಿಮ್ಮ ಎದುರುಗಡೆಗೆ ಬಂದ್ರೆ ಏನ್ ಮಾಡ್ತೀರಾ ನೀವು? ಮುದ್ದು ಮಾಡಿ ಮುದ್ದು ಮಾಡ್ತಿರ್ತಾನೆ. ತೊದ್ಲಿನಲ್ಲಿ ಮಾತಾಡ್ತಿರೋ ಮಾತಾಡಲ್ವೋ? ಮಾತಾಡಿ ಮಾತಾಡ್ತೀವಲ್ಲ. ಹಾಗೆ ಇಲ್ಲೂ ಕೂಡ ಪ್ರತಿಯೊಂದು ಆತ್ಮನ ಜೊತೆಗೆ ಮಧುರವಾಗಿ ಮಾತಾಡಬೇಕು. ಆ ಮುಖದಲ್ಲಿ ಶಬ್ದ ಹೊರಗಡೆಗೆ ಬಂದಾಗ ಆ ಶಬ್ದ ಅವ್ರಿಗೆ ತುಂಬಾ ಇಷ್ಟವಾಗಬೇಕು. ಇನ್ನು ನೆಕ್ಸ್ಟ್ ಬರ್ತದೆ ತುಟಿ. ತುಟಿಯಲ್ಲಿ ಸದಾ ಕಾಲ ಮುಗುಳುವಾಗಿ ಇರ್ಬೇಕಂತ. ಗಂಟು ಹಾಕೊಂಡಿರುವಂತ ಮುಖ ಇರಬಾರ್ದು. ಯಾವಾಗ ಮುಗುಳು ನಗ್ತಾ ಇರ್ತೀವಿ? ನಾವು ಖುಷಿಯಾಗಿದ್ದಾಗ. ನಿಮ್ಮ ಮನೇಲಿ ಬೆಳಗ್ಗೆ ಎದ್ದ ತಕ್ಷಣ 25 ಜನ ಸಾಲ ಕೊಡಿ ಅಂತ ಕೂತ್ಕೊಂಡಿದ್ದಾರೆ. ಮುಗುಳು ನಗ್ತಿರೋ ನಗಲ್ವೋ? ಯಾವಾಗ ಮುಗುಳು ನಗ್ತೀರಾ? ತೃಪ್ತಿ ಇದ್ದಾಗ, ಖುಷಿ ಇದ್ದಾಗ. ಯಾವಾಗ ನಗ್ತೀರಾ ಅಂತಂದ್ರೆ ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ಜನ ಸಾಲ ತಗೊಳ್ಳಿಕ್ ಬಂದಿದ್ದಾರೆ, ನಮ್ ಕೊಡಿ ಅಂತ ಹೇಳ್ಬಿಟ್ಟು ದಾನ ತಗೊಳ್ಳಿಕ್ ಬಂದಿದ್ದಾರೆ. ಅವಾಗ ಮುಗುಳು ನಗ್ತಿರೋ ಸುಟ್ಟಲ್ಲಿ ಇರ್ತಿರೋ? ಮುಗುಳು ಅಲ್ವಾ? ಯಾರು ತುಂಬಾ ಶ್ರೀಮಂತರು ಇರ್ತಾರೋ ಅವ್ರ ಹತ್ರ ಜನ ದೇಣಿಗೆ ಕೇಳಿಕ್ಕೂ ಬರ್ತಾರಲ್ವಾ? ಅವ್ರ ಹತ್ರ ಹಣನೇ ಇಲ್ಲ ಅಂತ ದೇಣಿಗೆ ಕೇಳಿಕ್ಕೆ ಯಾರು ಬರ್ತಾರೆ ಹೇಳಿ ನೋಡೋಣ? ಹಾಗೆ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಮನಸ್ಸಿನಿಂದ ಸಿಟ್ಟು, ಕೋಪ, ಆಮೇಲೆ ಹೊಟ್ಟೆ ಕಿಚ್ಚು, ಜಗಳಗಳು, ಗಲಾಟೆಗಳು, ಅವರಿಲ್ಲ, ಇವರಿಲ್ಲ, ಹೀಗಿಲ್ಲ, ಹಾಗಿಲ್ಲ, ಇದು ನಡೀತಾ ಇದೆಯೋ ಅಥವಾ ಈಶ್ವರಿ ಸೇವೆ ನಡೀತಾ ಇದೆಯೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾವಾಗ ಖುಷಿ ಇರ್ತೀವೋ ತುಟಿಯಲ್ಲಿ ಏನಿರ್ತದೆ? ಮುಗುಳ್ನಗೆ. ಓಕೆ. ಆರ್ಟಿಫಿಷಿಯಲ್ ಮುಗುಳ್ನಗೆ ಬೇರೆ. ಆರ್ಟಿಫಿಷಿಯಲ್ ಅಂತ ಗೊತ್ತಾಯ್ತಾ? ಕೃತಕ ಮುಗುಳ್ನಗೆ ಅಂತಂದ್ರೆ ಏನು? ಈ ಫ್ಲೈಟ್ ಅಲ್ಲಿ ಫ್ಲೈಟ್ ಅಲ್ಲಿ ಗಗನ ಸಖಿಯರು ನಗ್ತಾ ಇರ್ತಾರೆ ನೋಡಿ, ಅದು ಆರ್ಟಿಫಿಷಿಯಲ್. ಹಾಸ್ಪಿಟಲ್ ಹೋದಾಗ ನರ್ಸಸ್ಗಳು ಅಲ್ಲಿ ಕೌಂಟರ್ ನಲ್ಲಿ ಇರ್ತಾರಲ್ಲ, ಅವ್ರು ಮಾತಾಡ್ತಾರೆ, ಅದು ಆರ್ಟಿಫಿಷಿಯಲ್. ಅಥವಾ ಯಾವ್ದೋ ಒಂದು ಸ್ಕೂಲಿಗೆ ಅಡ್ಮಿಷನ್ಗೆ ಹೋಗಿ ಅಲ್ಲಿ ರಿಸೆಪ್ಷನ್ ಅಲ್ಲಿ ಕುಂತಿರ್ತಲ್ಲ, ಅದೆಲ್ಲ ನಗುವಂಥದ್ದೇನು? ಆರ್ಟಿಫಿಷಿಯಲ್. ಅದು ಒಳಗಡೆಯಿಂದ ಅವ್ರು ಅಷ್ಟು ನಗ್ತಾ ಇರೋದಿಲ್ಲ ಅಲ್ವಾ? ಅದು ಕೃತಕವಾಗಿರ್ತದೆ. ಒಂದು ಸರ್ಕಸ್ ಬಂದಿತ್ತಂತೆ. ಸರ್ಕಸ್ ನಲ್ಲಿ ಒಬ್ರು ಜೋಕರು ಚೆನ್ನಾಗಿ ಏನ್ ಮಾಡ್ತಿದ್ದ, ಜನರನ್ನು ನಗಿಸ್ತಿದ್ದಂತೆ. ಆ ಸರ್ಕಸ್ ಪಕ್ಕದಲ್ಲೇ ಒಂದು ಹಾಸ್ಪಿಟ್ಲ್ ಇತ್ತಂತೆ, ಒಂದು ಸೈಕೆಟ್ರಿಕ್ ಹಾಸ್ಪಿಟ್ಲ್. ಸೈಕೆಟ್ರಿಕ್ ಅಂದ್ರೆ ಹುಚ್ಚರ ಇರ್ತಾರಲ್ಲ ಅವ್ರಿಗೆ. ಒಂದ್ ದಿವಸ ಆ ಡಾಕ್ಟರ್ ನೋಡ್ಕೊಂಡು ಬಂದ್ರಂತೆ. ನೋಡ್ಕೊಂಡು ಬಂದ್ಬಿಟ್ಟು ಏನ್ ಮಾಡಿದ್ರೆ, ಪ್ರತಿದಿನ ಯಾರಾದ್ರು ಬಂದ್ರೆ, ನೋಡ್ರಿ ಮನಸ್ಸು ಖುಷಿ ಆಗ್ಬೇಕು ಅಂದ್ರೆ ಸರ್ಕಸ್ ನೋಡ್ಕೊಂಡು ಬನ್ನಿ, ಅದ್ರಲ್ಲಿ ಜೋಕರ್ ತುಂಬಾ ಚೆನ್ನಾಗಿ ಜೋಕ್ಸ್ ಮಾಡ್ತಾನೆ, ನೀವೇನ್ ಮಾಡಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ. ಸರಿ, ಸುಮಾರು ದಿನ ಆದ್ಮೇಲೆ ಒಬ್ಬ ವ್ಯಕ್ತಿ ಬಂದ್ರಂತೆ. ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರಂತೆ. ಸರಿ, ಅಲ್ಲಿ ಹೋಗ್ಬಿಟ್ಟು ಜೋಕರ್ ಅಲ್ಲಿ ಜೋಕ್ಸ್ ಮಾಡ್ತಾರೆ, ನೀವು ಸರ್ಕಸ್ ನೋಡ್ಕೊಂಡು ಬನ್ನಿ ಹೇಳ್ತಾರೆ. ಹೋಗೋರು ಹೇಳಿದಂತೆ, ಆ ಜೋಕರ್ ನಾನೇ ಅಂತ ಹೇಳಿದಂತೆ. ಇವ್ರಿಗೆ ಆಶ್ಚರ್ಯ, ಜೋಕರ್ ನೀನೇನಾ? ಮತ್ತೆ ಇಷ್ಟೆಲ್ಲ ಜನರಿಗೆ ನೀನು ನಗಿಸ್ತೀಯ, ನೀನು ಖುಷಿಯಾಗಿಲ್ವಾ? ಇಲ್ಲ, ನಾವು ಮನೆಯಿಂದ ತಿಂಗಳಾನುಗಟ್ಲೆ ಹೊರಗಡೆ ಇರಬೇಕಾಗ್ತದೆ, ರಾತ್ರಿ ನಿದ್ದೆ ಇರೋದಿಲ್ಲ, ಸೊಳ್ಳೆ ಕಡಿತಾ ಇರ್ತವೆ, ಊಟ ತಿಂಡಿ ಇಲ್ಲ, ನಮ್ಮ ಪರಿವಾರದವರೆಲ್ಲ ಎಷ್ಟೋ ಕಿಲೋಮೀಟರ್ ದೂರದಲ್ಲಿದ್ದಾರೆ, ಅವ್ರದೇ ಚಿಂತೆ, ನಮ್ಗೆ ಎಲ್ಲಿಂದ ಬರ್ತದೆ? ಮತ್ತೆ ಜನರ ನಗಿಸ್ತೀಯಲ್ಲ, ಅದಕ್ಕೆ ನನ್ಗೆ ಸಂಬಳ ಬರೋದು, ಅದಿಲ್ಲ ಅಂದ್ರೆ ಆ ಕೆಲಸನೂ ಇಲ್ವಲ್ಲ ಅಂದಮೇಲೆ, ಹೊರಗಡೆ ನಗಿಸ್ತಾ ಇರುವಂತ ಜೋಕರ್ ಒಳಗಡೆಯಿಂದ ನಗ್ತಾ ಇದ್ದಾನ? ಪ್ರಪಂಚದಲ್ಲಿ ಅದೇ ತಾನೇ ಆಗ್ತಾ ಇರೋದು. ಹೊರಗಡೆಗೆ ನಾವು ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದೀವಿ ಹೊರತು ಒಳಗಡೆಯಿಂದ ಶ್ರೀಮಂತಿಕೆ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ತುಟಿಯಲ್ಲಿ ಮುಗುಳ್ದಂಗೆ ಇರಬೇಕಾಗ್ತದೆ, ಒಳಗಡೆಯಿಂದ ಖುಷಿಯಾಗಿರ್ಬೇಕು. ಹೃದಯದಲ್ಲಿ ಹೃದಯ ರಾಮನ ಸ್ನೇಹ. ಆಮೇಲೆ ಹಾರ್ಟ್ ಬರ್ತಲ್ಲ, ಸದಾ ಹೃದಯದಲ್ಲಿ ಭಗವಂತನ ಮಡಿಲಲ್ಲೇ ಕುತ್ಕೊಂಡ್ಬಿಟ್ಟು ಬಾಬಾನ ಜೊತೆಗೆ ಫ್ರೆಂಡ್ಲಿ ಮಾತಾಡ್ಬೇಕು, ಭಯದಿಂದ ಅಲ್ಲ, ಬಾಬಾ ಏನ್ ಮಾಡ್ಲಿ ಅಂತ ಹೆದರಿಕೆಯಿಂದ ನಮಸ್ತೆ ಮಾಡ್ತೇನೆ, ಕಾಲಿಡ್ತೇನೆ, ಹಂಗಲ್ಲ. ಸ್ನೇಹದಿಂದ ಬಾಬಾನ ಮಡಿಲಲ್ಲಿ ಮಾತಾಡ್ಕೊಂಡು, ಜಗಳ ಮಾಡ್ಕೊಂಡು, ಪ್ರೀತಿಯಿಂದ ಆಟ ಆಡ್ಕೊಂಡು ಏನ್ ಮಾಡ್ಬೇಕು? ಸಮಾನತೆಯ ಸ್ನೇಹದಲ್ಲಿ ಲವಲೀನ ಆಗಿರುವಂತ ಮಕ್ಕಳಂತೆ. ಅದು ಯಾರ ಹೃದಯದಲ್ಲಿ ಇರ್ಬೇಕು? ಪರಮಾತ್ಮನ ಹೃದಯದಲ್ಲಿ ಇರಬೇಕು, ಹೃದಯರಾಮನ ಹೃದಯದಲ್ಲಿ ಇರ್ಬೇಕೇ ಹೊರತು ಯಾವ ಸ್ಥೂಲ ಶರೀರಧಾರಿಯ ಹೃದಯದಲ್ಲಿ ಅಲ್ಲ. ಇನ್ನು ಕೈಯಲ್ಲಿ ಸರ್ವ ಖಜಾನೆಗಳಿಂದ ಸಂಪನ್ನ, ಎಲ್ಲ ಖಜಾನೆಗಳಿದ್ದಾವೆ, ಯಾವಾಗಲೂ ಕೊಡ್ತಾ ಇದ್ದಾರೆ. ಕೊಡೋರ್ ಕೈ ಹೆಂಗಿರ್ತದೆ? ತಗೊಳ್ಳೋರ್ ಕೈ ಹೆಂಗಿರ್ತದೆ? ನೀವು ಕೇಳ್ಕೊಳ್ಳಿ, ಬೆಳಗ್ಗೆ ಎದ್ಬಿಟ್ಟು, ಬಾಬಾ ಶಾಂತಿ ಕೊಡು, ಬಾಬಾ ಸುಖ ಕೊಡು, ಈ ಸಮಸ್ಯೆ ಪರಿಹಾರ ಮಾಡು, ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು, ನಮ್ಮ ಮನೆಯವ್ರಿಗೆ ಒಳ್ಳೆ ಬುದ್ಧಿ ಮಾಡು, ನನ್ನ ಈ ಲೆಕ್ಕಾಚಾರ ಕಡಿಮೆ ಮಾಡು ಅಂತ ನೀವು ಸಂಪನ್ನ ಹೌದು ಅಲ್ವೋ?
ಇಲ್ಲ. ಅಲ್ಲ. ಅದೇನರ್ಥ? ನಿಮ್ಗೆ ಇನ್ನೂ ಬೇಕಾಗಿದೆ. ನಿಮ್ಗೆ ಬೇಕಾಗಿದೆ, ನೀವು ಬೇರೆಯವ್ರಿಗೆ ಎಲ್ಲಿಂದ ಕೊಡ್ತೀರಿ? ಬೇರೆಯವ್ರಿಗೆ ಕೊಟ್ಟಿಲ್ಲ ಅಂದ್ರೆ ನಿಮ್ ಮುಗಳನಾಗೆ ಎಲ್ಲಿಂದ ಬರ್ತದೆ? ಮುಗುಳ್ನಾಗೇನೆ ಇಲ್ಲ ಅಂತಂದ್ರೆ ಆತ್ಮ ಎಲ್ಲಿಂದ ಹೊಗಳ್ತದೆ, ಹೊಳೆಯತ್ತೆ. ನಿಮ್ಮಲ್ಲಿ ಟೆನ್ಷನ್ಗಳಿದ್ದಾಗ ಮೊದಲ ಮಾತು ಎಲ್ಲಿಂದ ಬರ್ತದೆ? ಒಂದಕ್ಕೊಂದು ಕನೆಕ್ಷನ್ ತಾನೇ. ಅದಕ್ಕಾಗಿ ಬಾಂಬೆ ಹೇಳ್ತಾರೆ, ಕೈಯಲ್ಲಿ ಎಲ್ಲ ಖಜಾನೆಗಳು, ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯ ಇರ್ಬೋದು, ಮಾನಸಿಕ ಇರ್ಬೋದು, ಹಣಕಾಸಿಂದ ಇರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮಲ್ಲಿ ಏನಿರ್ಬೇಕು? ಪರಿಹಾರ ಇರಬೇಕಾಗ್ತದೆ. ಮುಂದೆ ಬಾಂಬೆ ಹೇಳ್ತಾನೆ, ಕಾಲಿನಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಪದಮದಷ್ಟು ಸಂಪಾದನೆ. ಅಂದ್ರೆ ಪ್ರತಿ ಸಂಕಲ್ಪವನ್ನ ಮಾಡಿದಾಗ, ಪ್ರತಿ ಸೇವೆಯನ್ನು ಮಾಡಿದಾಗ, ತಪಸ್ಸನ್ನ ಮಾಡಿದಾಗ ಒಂದೊಂದು ಸೆಕೆಂಡಲ್ಲೂ ಕೂಡ ಏನಾಗಬೇಕು? ಪದುಮದಷ್ಟು ಸಂಪಾದನೆ ಆಗ್ಬೇಕು. 1 ರೂಪಾಯಿ, 2 ರೂಪಾಯಿ, 100 ರೂಪಾಯಿ ಅಲ್ಲ. ಒಂದರ ಎದುರುಗಡೆಗೆ 15 ಸೊನ್ನೆ ಆಗದೆ ಎಷ್ಟು ಬರ್ತದೋ ಅಷ್ಟು ಒಂದು ಸೆಕೆಂಡ್ನಲ್ಲಿ ಸಂಪಾದನೆ ಮಾಡಬೇಕು. ಅಷ್ಟು ಸಂಪಾದನೆ ಮಾಡ್ತಾ ಇರಬೇಕು, ಅಕೌಂಟಲ್ಲಿ ಜಮಾ ಆಗ್ತಾ ಇರಬೇಕು, ಅಷ್ಟೇ ದಾನ ಆಗ್ತಾ ಇರಬೇಕು. ದಾನದ ಫಲ ಆಶೀರ್ವಾದದ ರೂಪದಲ್ಲಿ ಬರ್ತಾ ಇರಬೇಕು. ಹೀಗೆ ಪ್ರತಿದಿನ ನಿರಾಕಾರ ರೂಪದಲ್ಲಿ ನನ್ನ ಮಕ್ಕಳು ಯಾವ ರೀತಿ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಳೋದನ್ನು ಬಾಬಾ ನೋಡ್ತಾ, ಆ ಮೂಲಕ ಆತ್ಮನ ಜೊತೆಗೆ ಶರೀರದ ಒಂದೊಂದು ಅಂಗನೂ ಕೂಡ ಪರಮಾತ್ಮನ ಶಕ್ತಿಯಿಂದ ಶೋಭೆ ತೋರಿಸ್ಬೇಕೇ ಹೊರತು ಫೇರ್ ಅಂಡ್ ಲವ್ಲಿ, ಲಿಪ್ಸ್ಟಿಕ್, ಹೇರ್ ಡೈ, ಬಂಗಾರ, ವಜ್ರ, ಮುತ್ತು, ಬೆಳ್ಳಿಯಿಂದ ಶೃಂಗಾರ ಮಾಡ್ಕೊಳ್ಳೋದು ಅಲ್ಲ. ಯಾರು ಹೇಳ್ತಿದ್ದಾರೆ? ಬಾಬಾ. ನಮ್ಮ ಬಾಬಾ ಹೇಳ್ತಿದ್ದಾರೆ. ಶರೀರದ ಸಾಧನಗಳನ್ನು ಕೂಡ ಪರಮಾತ್ಮನ ಶಕ್ತಿಯ ಮೂಲಕ ಸ್ವಚ್ಛ ಮಾಡಿ, ಸುಂದರ ಮಾಡಿ, ಆ ಶರೀರ ಸಾಧನದ ಮೂಲಕವೂ ಕೂಡ ಭಗವಂತನನ್ನು ಹೇಗೆ ಪ್ರತ್ಯಕ್ಷ ಮಾಡಬೇಕು, ಆ ಶಕ್ತಿಗೆ ಶರೀರದವರೆಗೂ ಕೂಡ ಏನಾಗ್ಬೇಕು? ಫ್ಲೋ ಆಗ್ಬೇಕು. ಇಲ್ಲಿ ನೋಡಿ, ಬಾಬಾ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ, ಜ್ಞಾನ ಹೇಳಿ ಅಂತ ಹೇಳ್ತಿಲ್ಲ. ಬಾಬಾ ಏನ್ ಹೇಳ್ತಾರೆ? ಸ್ವರೂಪ. ನೀವು ಸಂಪಾದನೆ ಮಾಡಿದ್ಮೇಲೆ ನಿಮ್ಮ ಹಣದಿಂದ ನೀವೇನ್ ಸೀರೆ ತಗೊಂಡಿದ್ದೀರಿ, ಬಂಗಾರ ತಗೊಂಡು ಅದನ್ನು ಧರಿಸಬೇಕು. ನೀವು ಸುಂದರವಾಗಿ ಕಾಣಬೇಕು. ಆ ಒಂದು ನಶೆ ನಿಮ್ಗೆ ಇರಬೇಕು. ಅದನ್ನು ಬೇರೆಯವ್ರು ನೋಡಬೇಕು. ನಿಮ್ಮನ್ನು ನೋಡಿ ನಾನು ಕೂಡ ಆ ಜಾಬ್ ಮಾಡ್ಬೇಕಪ್ಪ, ನಾನು ಆ ಕೆಲಸ ಮಾಡ್ಬೇಕು. ಅಲ್ರಿ, ಎಷ್ಟು ಸಮಯದಲ್ಲಿ ಎಷ್ಟು ಶ್ರೀಮಂತರಾಗ್ಬಿಟ್ರೆ ನೀವು ಅಲ್ವಾ? ನಿಮ್ಮ ಮುಖವನ್ನು ನೋಡಿ, ಶಾರೀರಿಕವಾಗಿ ಎಷ್ಟೇ ಬಡವರಿದ್ರು ಕೂಡ, ಅಯ್ಯೋ ಇವ್ರ ಮುಖ ನೋಡಿ ಎಷ್ಟು ಚೆನ್ನಾಗಿದೆ, ಯಾವಾಗಲೂ ನಗನಗ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ಅವರು ಆಕರ್ಷಿತರಾಗಬೇಕು. ಇಂತಹ ವಿಶೇಷ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಆವಾಗ ಈ ರೀತಿ ನಿಮ್ಗೆ ಆತ್ಮಿಕ ನಶೆ ಇದೆಯಾ ಅಂತ ಕೇಳ್ತಾರೆ. ಕೆಲವರು ನಾನು ಶ್ರೀಮಂತಿಕೆ ಹೇಳುವಂತ ನಶೆ ಇರ್ತದೆ, ಪೋಸ್ಟಿನ ಪೊಸಿಷನ್ ನಶೆ ಇರ್ತದೆ, ನಮ್ಮ ಮನೆಯವರು ಇಂಥವ್ರು ಇದ್ದಾರೆ ಹೇಳುವಂತ ನಶೆ ಇರ್ತದೆ, ನಾನು ಇಷ್ಟು ಕೋಟಿ ರೂಪಾಯಿ ಹಣ ಸಂಪಾದನೆ ಮಾಡಿದ್ದೇನೆ, ಇಷ್ಟು ಸಂಬಳ ತಗೊಳ್ತಿದ್ದೆ ಅಂತ ನಶೆ ಇರ್ತದೆ. ಹಾಗೆ ನಿಮ್ಗೆ ಏನ್ ನಶೆ ಇರ್ಬೇಕಂತೆ? ಆತ್ಮಿಕ ನಶೆ ಇರಬೇಕು. ಸರಾಯಿ ಕುಡಿದವನಿಗೆ ಏನ್ ನಶೆ ಇರ್ತದೆ? ಏನ್ ನಶೆ ಇರ್ತದೆ? ನಶೆನೇ ಇರುತ್ತೆ. ಸರಾಯಿ ನಶೆನೇ ಇರ್ತದೆ ಅಲ್ವಾ? ಹಾಗೇನೆ ನಿಮ್ಗೆ ಯಾವ ನಶೆ ಇರಬೇಕು? ಆತ್ಮಿಕ ನಶೆ, ಸಪ್ತ ಗುಣಗಳ ನಶೆ. ಎಷ್ಟು ನಶೆ ಏರ್ಸ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತಾರೆ ಬಾಬಾ. ಆ ಆತ್ಮಿಕ ನಶೆ ಏರಿದಾಗ ಏನಾಗ್ತದೆ? ವಾ ಬಾಬಾ ವಾ, ವಾ ನನ್ನ ಭಾಗ್ಯ ವಾ ಅಂತ ಹಾಡುಗಳು ನಿರಂತರವಾಗಿ ನಿಮ್ಮ ಮನಸ್ಸಿನಲ್ಲಿ, ಭಾಗ್ಯದಲ್ಲಿ ಏನಾಗ್ತಾ ಹೋಗ್ತದೆ? ಬರ್ತಾ ಹೋಗ್ತದೆ. ಅದಕ್ಕಾಗಿ ಆ ಭಾಗ್ಯ ಹೇಳೋದು ಇಮರ್ಜ್ ಆಗ್ಬೇಕೇ ಹೊರತು ಮರ್ಜ್ ಆಗಿರಬಾರದು. ಭಾಗ್ಯ ಏನಾಗಿರ್ಬೇಕು? ಇಮರ್ಜ್. ಇಮರ್ಜ್ ಅಂತಂದ್ರೇನು? ಮರ್ಜ್ ಅಂತಂದ್ರೇನು? ಇಮರ್ಜ್ ಅಂತಂದ್ರೇನು? ಮರ್ಜ್ ಅಂತಂದ್ರೇನು? ಮನಸ್ಸನ್ನ ಬಹಳ ಖುಷಿ ಇರಬೇಕು, ಸಂದೇಶ ಕೊಡೋದು ಎಲ್ಲರೂ. ಹೇಳ್ತಾರೆ, ನಿಮ್ಮಲ್ಲಿ ಒಂದು 10 kg ಬಂಗಾರ ಇದೆ ಅಂತ ತಿಳ್ಕೊಳ್ಳಿ, ಓಕೆನಾ? ಅದನ್ನು ಬ್ಯಾಂಕ್ನಲ್ಲಿ, ಮನೇಲಿ, ಬೀರುನಲ್ಲಿ ಏನಾಗ್ತದೆ? ಮರ್ಜ್ ಒಳಗಡೆಗಿದೆ ಅಲ್ವಾ? ನಿಮ್ಗೆ ಗೊತ್ತಾಗತ್ತಾ ಎಲ್ಲಿದೆ ಅಂತ? ಅದರಿಂದ ಅನುಭವ ಆಗತ್ತಾ ನಿಮ್ಗೆ? ಅಥವಾ ನಿಮ್ಮ ಹತ್ರ ಬಂಗಾರದಿಂದ ಬೇರೆಯವ್ರಿಗೆ ಗೊತ್ತಾಗತ್ತಾ? ಬೇರೆಯವ್ರಿಗೆ ಗೊತ್ತಾಗೋದು ಯಾವಾಗ? ನೀವು ಧರಿಸ್ಬಿಟ್ಟು ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೇಕು ತಾನೆ, ಜನ ನೋಡ್ಬೇಕು ತಾನೆ. ಹಾಗೆ ಬಾಬಾ ಹೇಳ್ತಾರೆ, ಕರ್ಮ ಮಾಡಬೇಕಾದ್ರೆ, ಈಶ್ವರಿ ಸಾಧನೆ ಮಾಡಬೇಕಾದ್ರೆ ಆ ಸಪ್ತ ಗುಣಗಳ ಅನುಭವ ನಿಮಗೆ ಆಗ್ಬೇಕಾಗುತ್ತೆ. ಈ ಮರ್ಜ್ ಅಂತ ಹೇಳ್ತಾರೆ. ಅಂದ್ರೆ ಒಳಗಡೆಗಿರುವಂತ ಆ ಒಂದು ಸ್ಟಾಕ್ ಹೊರಗಡೆಗೆ ಏನಾಗಿರ್ತದೆ? ಕಾಣಿಸ್ತಾ ಇರ್ತದೆ. ಒಳಗಡೆಯಿಂದ ನಾನು ಪ್ರೀತಿಯ ಸಾಗರ, ಪ್ರೀತಿಯ ಸಾಗರ, ಪ್ರೀತಿ ಸಾಗರ ಬಾಯಲ್ಲಿ ಹಿಡಿದು ಏನೂ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮರ್ಜ್ ಮತ್ತು ಈ ಮರ್ಜ್ ಅಂತ ಹೇಳ್ತಾರೆ. ಆ ಭಾಗ್ಯ ಹೇಳುವಂಥದ್ದು ಈ ಮರ್ಜ್ ಆಗ್ತದೆ. ಆದರೆ
ಇದಕ್ಕೋಸ್ಕರ ಇಷ್ಟೆಲ್ಲ ಆಗ್ಬೇಕು. ಕಣ್ಣು, ಇಲ್ಲಿ ಹಣೆ, ಬಾಯಿ, ಕೈ, ಕಾಲು, ಇದೆಲ್ಲಲ್ಲಿ ಈ ಭಾಗ್ಯ ಬರಬೇಕು ಅಂತಂದ್ರೆ ಅದಕ್ಕೆ ಪುರುಷಾರ್ಥ ಏನ್ ಮಾಡ್ಬೇಕು? ಇಮರ್ಜ್ ಮಾಡ್ಬೇಕು. ಅದಕ್ಕೆ ಪುರುಷಾರ್ಥ ಏನು ಅಂತಂದ್ರೆ ನನ್ನ ಬಾಬಾ ಅಂತ ಹೇಳ್ಬೇಕಂತ. ಬಾಬಾ ಯಾರು? ನನ್ನವರು. ನನ್ನ ಬಾಬಾ ಅಂತ ನನಗೆ ಎಲ್ಲ ಆಸ್ತಿಯನ್ನ ಭಗವಂತ ಏನ್ ಮಾಡ್ಬಿಡ್ತಾರಂತ ನಿಮಗೆ ಕೊಟ್ಬಿಡ್ತಾರಂತ. ಓಕೆ, ಅಪ್ಪನ ಮನೇಲಿ ನನ್ನಪ್ಪ ಅಂತಂದ್ರೆ ಅಮ್ಮನ ಎಲ್ಲ ಒಡವೆ ನಾನು ಹಾಕೊಂಡ್ಬಿಡ್ಬೋದು, ಅಪ್ಪನ ಕಾರನ್ನು ಉಪಯೋಗ ಮಾಡಿಬಿಡ್ಬೋದು. ಹೌದು ಅಲ್ವೋ? ಒಡವೆ ಯಾರ್ದು? ಅಮ್ಮಂದು. ಕಾರ್ ಯಾರ್ದು? ಓಡಾಡ್ತಾ ಇರೋನು ಯಾರು? ಹೌದು ತಾನೆ? ಹಾಗೆ ಬಾಬಾ ಭಗವಂತನ ಗುಣಲಕ್ಷಣಗಳನ್ನು ನೀವು ಸದಾ ಧಾರಣೆ ಆಗಿರಬೇಕು ಅಂತಂದ್ರೆ ಬಾಬಾ ಜೊತೆಗೆ ನಿಮ್ಮ ಸಂಬಂಧ ವ್ಯವಹಾರ ಸರಿಯಾಗಿರಬೇಕು. ತಂದೆಯ ಮಾತನ್ನ ಕೇಳಬೇಕು. ತಾಯಿ ಮನೇಲಿ ಮದುವೆ ಇರ್ತದೆ. ಬಡವಳಾಗಿರುವಂತ ಮಗಳು ತಾಯಿ ಮನೆಗೆ ಬರ್ತಾಳೆ. ತುಂಬಾ ಜನ ಬಂಗಾರ ಹಾಕೊಂಡಿದ್ದಾರೆ. ತಾಯಿಗೇನ್ ಅನ್ಸತ್ತೆ? ನನ್ನ ಮಗಳಿಗೂ ಬಂಗಾರ ಕೊಡಬೇಕು ಅಂತ ತನ್ನ ಬಂಗಾರವನ್ನು ಕೊಟ್ಬಿಡ್ತದೆ. ಇದು ನೀನ್ ಧರಿಸು. ಇಲ್ಲ ಅಮ್ಮ ನಿಂದು ನೀನ್ ಇಟ್ಕೊಳ್ಳ, ನೀನ್ ಇವಾಗ ಧರಿಸು ನೀನು, ಆಮೇಲೆ ನೋಡೋಣ ಯಾರ್ದು ಅಂತ. ಜನ ಯಾರ್ದು ಕೇಳ್ತಾರ ನಿಂದ ನಂದ ಅಂತ. ನೀನ್ ಧರಿಸಿದ ನಿಂದೆ ಆಯ್ತು. ಹೌದ್ ತಾನೆ? ಹಾಗೆ ಇವತ್ತು ನಮ್ಮತ್ತೆ ಏನೂ ಇಲ್ಲ, ಇರೋದು ಯಾರ್ದು? ಅಪ್ಪಂದು. ಅದಕ್ಕಾಗಿ ನನ್ನಪ್ಪ ಅಂತಂದು ಬಿಟ್ರೆ ಅವನು ಎಲ್ಲ ಆಸ್ತಿಯನ್ನು ಏನ್ ಮಾಡ್ಬಿಡ್ತಾರಂತ ನಮ್ಗೆ ಕೊಟ್ಟು ಬಿಡ್ತಾರೆ. ಅದನ್ನ ನಾವೇನ್ ಮಾಡ್ಬೇಕು? ಧರಿಸ್ಕೊಳ್ಬೇಕಾಗ್ತದೆ. ಅಂದ್ರೆ ಇದರ ಆಧಾರ ಬಾಬಾ ಹೇಳ್ತಾನೆ ಸ್ವರೂಪ ಅಂತ ಹೇಳ್ತಾರೆ. ಪ್ರೀತಿಯ ಸ್ವರೂಪ. ಸ್ವರೂಪ ಅಂತಂದ್ರೇನು? ಅದರ ಸಪ್ತಗುಣಗಳ ರೂಪ ಆತ್ಮದ ಮೇಲೆ ಪ್ರಭಾವ ಬೀಳಬೇಕಾಗ್ತದೆ. ಸ್ವರೂಪ ಸಪ್ತಗುಣಗಳ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ ಸದಾ ಕಾಲ, ಪ್ರತಿಯೊಂದು ಕರ್ಮದಲ್ಲೂ ಕೂಡ. ಇವಾಗ ನಾವು ಯಾವ ಬಟ್ಟೆಯನ್ನು ಧರಿಸಿದೇವೋ, ಓಕೆ ಟೆರಿಕೋಟ್ ಬಟ್ಟೆ ಧರಿಸಿದೆ ಅಂತ ತಿಳ್ಕೊಳ್ಳಿ, ಬಿಸಿಲಲ್ಲಿ ಹೋದ್ರೆ ತಂಪಾಗ್ತದೋ ಆಗಲ್ವೋ? ಆಗಲ್ಲ ಅಲ್ವಾ? ಅದೇ ರೇಷ್ಮೆ ಸೀರೆ ಉಟ್ಕೊಂಡು ಮದುವೆ ಮನೆಗೆ ಹೋದ್ರೆ ಆರಾಮಾಗತ್ತೋ ಆಗಲ್ವೋ? ರೇಷ್ಮೆ ಸೀರೆ ಉಟ್ಕೊಂಡವ್ರು ಹೇಳಿ, ಆಗತ್ತೋ ಆಗಲ್ವೋ? ಕಾಟನ್ ಸೀರೆ ಚೆನ್ನಾಗಿರ್ತದ, ರೇಷ್ಮೆ ಸೀರೆ ಚೆನ್ನಾಗಿರ್ತದೆ? ಕಾಟನ್. ನಮ್ಗೆ ಯಾವ್ದು ಇಷ್ಟ? ನಮ್ಗೆ ಯಾವ್ದು ಇಷ್ಟ? ರೇಷ್ಮೆ ಸೀರೆನೇ ಇಷ್ಟ ಅಲ್ವಾ? ಬೇರೆಯವ್ರು ಸುಂದರವಾಗಿ ಕಾಣ್ಬೇಕು, ಒಳಗಡೆ ಹೆಂಗಂತೂ ಇರ್ಲಿ. ಹಾಗೆ ಸ್ಥೂಲವಾದ ನಾಟಿಕೆ ಶ್ರೀಮಂತಿಕೆನೆ ನಮ್ಗೆ ಇಷ್ಟನೇ ಹೊರತು ಒರಿಜಿನಲ್ ಶ್ರೀಮಂತಿಕೆ ನಮ್ಗೇನಿಲ್ಲ, ಇಷ್ಟ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಇವಾಗ ಪುರುಷಾರ್ಥವನ್ನ ಮಾಡ್ತಾರೋ, ಸಾಧನೆ ಮಾಡ್ತಾರೋ, ಅದರ ಆಧಾರದಲ್ಲೇ ಭವಿಷ್ಯದಲ್ಲಿ ಸತ್ಯುಗ ತ್ರೇತಾಯುಗದಲ್ಲಿ ಅವರು ರಾಜ್ಯರಾಗ್ತಾರೆ. ಅದಕ್ಕಾಗಿ ಈಗ ನಿಮಗೆ ಅನುಭವ ಇಲ್ಲ ಅಂತಂದ್ರೆ ಭವಿಷ್ಯದಲ್ಲಿ ನೀವು ರಾಜರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಅದಕ್ಕಾಗಿ ಮಕ್ಳು ಹೇಳ್ತಾರಂತೆ ಬಾಬಾ ಇದೆಲ್ಲ ಪ್ರಾಕ್ಟೀಸ್ ಅನ್ನು ನಾವು ಅಂತಿಮ ಸಮಯದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರಂತೆ. ಹೇಳ್ತಾರೆ ಅದೆಲ್ಲ ಆಗೋದಿಲ್ಲ. ತುಂಬಾ ಸಮಯದಿಂದ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಏನಾಗ್ತದೆ? ಅಂತಿಮ ಸಮಯದಲ್ಲಿ ಧಾರಣೆ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಈಗ ನಿಮ್ಗೆ ಈ ಡೆಕೋರೇಷನ್ ಮಾಡ್ಕೊಳ್ಲಿಕ್ಕೆಲ್ಲ ಬರೋದಿಲ್ಲ ಅಂತ ತಿಳ್ಕೊಳ್ಳಿ. ಲಿಪ್ಸ್ಟಿಕ್, ಹೇರ್ಡ ಏನು ಬರೋದಿಲ್ಲ ಅಂತ ತಿಳ್ಕೊಳ್ಳಿ. ಬಂಗಾರ ಹಾಕೋದಿಲ್ಲ, ಬರೋದಿಲ್ಲ. ಸರಿ, ಒಂದು ದಿನ ತಕ್ಷಣ ಯಾರೋ ಅಂತ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಎಲ್ಲ ಧರಿಸ್ಕೊಳ್ಳಿ ಅಂತಂದ್ರು. ಸರಿಯಾಗಿ ಧರಿಸ್ಕೊಳ್ಲಿಕ್ಕೆ ಆಗತ್ತಾ ನಿಮ್ಗೆ? ಇಲ್ಲ. ಇದೇ ಕೊಟ್ಟಿದ ಧರಿಸ್ಬೇಕು ಅಂತ ಹೆಂಗೆಂಗೋ ಧರಿಸ್ಕೊಂಡು ಹೋದ್ರೆ ನೀವು ಸುಂದರವಾಗಿ ಕಾಣ್ತಿರೋ, ವಿರೂಪದಲ್ಲಿ ಕಾಣ್ತಿರೋ? ಯಾಕೆ? ಸಾಧನ ಇದ್ರೂ ಕೂಡ ಹೇಗೆ ಧರಿಸಬೇಕು ಅಂತ ಏನಾಗಿಲ್ಲ ಇಲ್ಲ. ಅದಕ್ಕೆ ತುಂಬಾ ಸಮಯದ ಅನುಭವ ಬೇಕು ತಾನೆ. ಅದಕ್ಕಾಗಿ ಭವಿಷ್ಯದಲ್ಲಿ ಭಗವಂತನ ಪ್ರತ್ಯಕ್ಷತೆ ಮಾಡಬೇಕು ಅಂತಂದ್ರೆ ಈಗಿನಿಂದನೇ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಯಾವಾಗ ನೀವು ಇದನ್ನು ಮಾಡ್ತಾ ಮಾಡ್ತಾ ಹೋಗ್ತಿರೋ ನಿರಂತರವಾಗಿ ನಿಮ್ಮ ಸ್ಥಿತಿ ಹೇಗಿರ್ತದೆ ಅಂತಂದ್ರೆ ನಿಶ್ಚಿಂತ ಚಕ್ರವರ್ತಿ, ಯಾವ ಚಿಂತೆನೂ ಕೂಡ ನಿಮ್ಗೆ ಏನಾಗೋದಿಲ್ಲಂತೆ. ಯಾಕೆ ಚಿಂತೆ ಇರೋದಿಲ್ಲ? ಯಾಕಂದ್ರೆ ಎಲ್ಲಾ ಕೆಲಸವನ್ನ ನಿಮ್ಮ ಒಬಿಡಿಯಂಟ್ ಸರ್ವೆಂಟ್ ಮಾಡ್ತಾ ಇದ್ರೆ ನಿಮ್ಗೇನ್ ಚಿಂತೆ? ನೀವು ಮಾಡ್ತಾನೆ ನಿಮ್ಗೆ ಚಿಂತೆ ಯಾರಿಗೆ? ಓಕೆ, ನಿಮ್ಮ ಮನೆಯಲ್ಲಿ ಮದುವೆ ಮನೆಗೆ ಹೋಗ್ಬೇಕು ಅಂತ ನಿಮ್ಮ ಶರೀರವನ್ನು ನೀವು ಶೃಂಗಾರ ಮಾಡ್ಬೇಕು ಅಂತ ನಿಮ್ಗೆ ಚಿಂತೆ ಇರ್ತದೋ ಇರಲ್ವೋ? ಇರ್ತದೆ. ಅದೇ ಮದುವೆ ಮನೆಗೆ ಹೋಗ್ಬೇಕು ಅಂತ ಶರೀರ ಒಯ್ದ್ಬಿಟ್ಟು ಬ್ಯೂಟಿ ಪಾರ್ಲರ್ ಇಟ್ಬಿಡೋದು. ಶೃಂಗಾರ ಮಾಡೋ ಕೆಲಸ ಯಾರ್ದು? ಬ್ಯೂಟಿ ಪಾರ್ಲರ್. ಚಿಂತೆ ಯಾರಿಗೆ? ನಿಮ್ಗೋ ಅವರಿಗೋ? ಹೌದು ತಾನೆ. ಹಾಗೆ ಬಾಬಾ ಹೇಳ್ತಾರೆ ನಿಮ್ಮ ಜೀವನವನ್ನು ಯಾರ ಕೈಯಲ್ಲಿ ಕೊಡಬೇಕು? ಕೈಯಲ್ಲಿ. ನಾವೇನ್ ಮಾಡ್ತೀವಿ?
ದೊಡ್ಡ ದೊಡ್ಡದು ಜವಾಬ್ದಾರಿದು ಚಿಂತೆ ದೊಡ್ಡ ದೊಡ್ಡ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡ್ ಬಿಟ್ಟಿರ್ತೀವಂತೆ. ಯಾವ ಬುಟ್ಟಿ ಹೇಳಿ? ಚಿಂತೆಗಳು ಯಾವ ಚಿಂತೆ? ವ್ಯರ್ಥ. ಅಣ್ಣೋರೇ ಪಾಕಿಸ್ತಾನ ಜೊತೆಗೆ ಯುದ್ಧ ಆಗ್ತದೆ, ಏನ್ ಮಾಡೋದು? ಭೂಕಂಪ ಆಗ್ಬಿಟ್ರೆ ಏನ್ ಮಾಡೋದು? ಬೇಸಿಗೆಗಾಲದಲ್ಲಿ ಮಳೆ ಬರ್ತಾ ಇದೆ, ಮಳೆಗಾಲದಲ್ಲಿ ಬಿಸಿಲು ಬರ್ತಾ ಇದೆ, ಏನ್ ಮಾಡೋದು? ಎಂಥದ್ದೆಲ್ಲ ಚಿಂತೆ ತಲೆ ಮೇಲೆ ಹೊಡೆದು ಕೂತಿದಾರಂತೆ. ಯಾರು? ನಾವು ಬಾಬನ ಮಕ್ಕಳು. ಬಾಬಾ ಹೇಳ್ತಾರೆ ಅದು ನಿಮ್ ಕೆಲಸ ಅಲ್ಲ. ಮಕ್ಕಳ ಸಂಗಮ ಯುಗ ಆದ್ಮೇಲೆ ಸತ್ಯುಗ ಬರ್ಲೇಬೇಕು. ಸತ್ಯುಗ ಆಗ್ಬೇಕು ಅಂದ್ರೆ ಇದೆಲ್ಲ ವಿನಾಶ ಆಗ್ಲೇಬೇಕು. ವಿನಾಶ ಆಗ್ಬೇಕು ಅಂದ್ರೆ ಪ್ರಕೃತಿ ತಮೋ ಪ್ರಧಾನ ಆಗ್ಲೇಬೇಕು. ಯುದ್ಧಗಳು ಬರ್ಲೇಬೇಕು. ಅದರ ಚಿಂತೆಯನ್ನ ನೀವು ಮಾಡಬಾರ್ದು. ಮಾಡಬಾರದು. ನೀವೇನ್ ಮಾಡ್ಬೇಕು? ಓಕೆ, ನಿಮ್ಗೊಂದು ಪ್ರಶ್ನೆ. 4 ವರ್ಷದ ಹಿಂದೆ ಕೊರೋನಾ ಬಂತೋ ಬಂದಿಲ್ವೋ? ಬಂದಿದೆ ತಾನೆ? ಕೊರೋನಾದಿಂದ ತುಂಬಾ ಜನರಿಗೆ ತೊಂದರೆ ಆಗಿದೆಯೋ ಆಗಿಲ್ವೋ? ಆಯ್ತು. ಸರಿ, ನಿಮ್ಗೆ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ? ಒಳ್ಳೇದಾಯ್ತು. ಪಕ್ಕಾ? ಹೌದು ಗ್ಯಾರಂಟಿ? ಹೌದು ಒಬ್ಬಿಬ್ರು ಮಾತು ಹೇಳ್ತಿದಾರಪ್ಪ, ಉಳಿದ್ರ ಸುದ್ದಿನೇ ಇಲ್ಲ. ಹೌದು. ನನಗಂತೂ ಒಳ್ಳೇದಾಗಿದೆಯಪ್ಪ. ಕೊರೋನಾ ಬಂದಿರೋದು ನನಗೆ ಬಾಬಾ ಒಂದ್ ಕಡೆ ಕೊಳಿಸಿದ್ರು. ಆರಾಮಾಗಿ ನಿಮ್ಮನ್ನೆಲ್ಲ ಪ್ರತಿದಿನ ಏನಾಯ್ತು ಮೀಟ್ ಮಾಡ್ಲಿಕ್ಕಾಯ್ತು. ಪ್ರತಿದಿನ ಸೇವೆ ಮೊದ್ಲಾದ ಬ್ಯಾಗ್ ಹಿಡ್ಕೊಂಡು ಓಡ್ಬೇಕಿತ್ತು ಹಗಲು ರಾತ್ರಿ. ಸರಿನಾ? ಇವಾಗ ಇಲ್ಲಿ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ತಪಸ್ಸನ್ನ ಮಾಡು, ಸೇವೆ ಮಾಡು, ಎಲ್ಲಾನು ಮಾಡು. ಒಳ್ಳೇದಾಯ್ತೋ ಕೆಟ್ಟದಾಯ್ತೋ? ಒಳ್ಳೆದಾಯ್ತು. ಹೌದು ತಾನೆ? ಅಂದ್ಮೇಲೆ ಬಾಬಾನ ನಾವು ಕೈ ಹಿಡಿದ ಮೇಲೆ ದಿನದಿಂದ ದಿನಕ್ಕೆ ಹೊರಗಡೆ ಪ್ರಪಂಚ ಹೇಗಿದ್ರು ಕೂಡ ನಮ್ಗೆ ಒಳ್ಳೇದಾಗ್ತಾ ಇದೆಯೋ ಇಲ್ವೋ? ಹೌದು. ಯಾವಾಗ? ಬಾಬನ ಮಾತನ್ನ ಯಾರು ಕೇಳ್ತಾ ಇದ್ದಾರೆ ಅದರಂತೆ ಯಾರು ಸಾಧನೆ ಮಾಡ್ತಿದ್ದಾರೆ. ಅದಕ್ಕೆ ಈಗ ಬಾಬಾ ಹೇಳ್ತಾನೆ, ಮಕ್ಕಳೇ ಈಗ ಪ್ರಕೃತಿಯಿಂದ ಏನಾಗ್ತದೆ, ಯುದ್ಧದಿಂದ ಏನಾಗ್ತದೆ, ನೀವು ಚಿಂತೆ ಮಾಡಬೇಡಿ. ನಿಮ್ಗೆ ಕಲ್ಯಾಣ ಹಾಗೆ ಆಗ್ತದೆ. ನಿಶ್ಚಯ, ಅನುಭವ, ನಿಶ್ಚಿಂತತೆ. ಇಲ್ಲಿ ಏನಾಗತ್ತೋ ಅದು ಒಳ್ಳೇದಾಗ್ತದೆ. ಈ ಹಿಂದೆ ನೀವೆಲ್ಲ ಬಾಬನ ಮಗು ಆಗ್ಬಿಟ್ಟು ಆ ಅನುಭವ ನಿಮ್ಮಲ್ಲಿದೆ. ತ್ರಿಕಾಲದರ್ಶಿ ಸ್ಪಷ್ಟ ಜ್ಞಾನ ನಿಮ್ಮಲ್ಲಿದೆ. ಏನಾಗ್ತಾ ಇದೆ ಅದು ನಮ್ಮ ಒಳ್ಳೆಯದಕ್ಕೋಸ್ಕರ, ಕಲ್ಯಾಣಕ್ಕೋಸ್ಕರನೇ ಆಗ್ತಾ ಇದೆ. ಅದಕ್ಕಾಗಿ ಪ್ರಪಂಚದಲ್ಲಿ ಏನು ಘಟನಾವಳಿಗಳು ನಡೀತಾವೋ ಅದರ ಚಿಂತೆಯನ್ನ ನೀವು ಮಾಡಬಾರ್ದು. ಯಾವ್ದನ್ನ ಮಾಡ್ಬೇಕು? ಇನ್ನೂ ಪರಮಾತ್ಮನ ಹತ್ರ ಹೋಗ್ಬೇಕು, ಇನ್ನೂ ಸಾಧನೆ ಮಾಡ್ಬೇಕು, ಇನ್ನೂ ತಪಸ್ ಮಾಡ್ಬೇಕು ಅಲ್ವಾ? ಇವತ್ತು ಲೌಕಿಕ ಜನರಿಗೆ ಇವತ್ತು ವಿನಾಶ ಆಗ್ತಾ ಇದೆ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಆದ್ರೂ ಜನ ಯಾವ್ದು ಹಿಂದ್ಗಡೆ ಹೋಗ್ತಾ ಇದ್ದಾರೆ? ಅದರಿಂದನೇ ಹೋಗ್ತಾರೆ. ಹಣ 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 ಹಣ. ಹೌದಾ? ನೀವ್ ಯಾವ್ದು ಹಿಂದ್ಗಡೆ ಹೋಗ್ಬೇಕು? ಆತ್ಮಿಕ ಸಂಪಾದನೆ ಕಡೆ ಹೋಗ್ತಾ ಇರ್ಬೇಕು. ಓಕೆ, ಅದನ್ನ ಬಾಬಾ ಹೇಳ್ತಿದ್ದಾನೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಿದ್ದಾರೆ, ಬಾಬನ ಎದುರುಗಡೆಗೆ 3 ವೆರೈಟಿ ಮಕ್ಕಳು ಬಂದಿದಾರಂತ. ಎಷ್ಟು ವೆರೈಟಿ ಮಕ್ಕಳು? 3 ವೆರೈಟಿ. ಒಬ್ಬರು ಸ್ನೇಹಿಗಳು, ಒಬ್ಬರು ಸಹಯೋಗದವರು, ಒಬ್ಬರು ಸಂಪರ್ಕದಲ್ಲೇ ಬರೋರು. ಸ್ನೇಹಿಗಳು ಅಂತಂದ್ರೆ ಯಾರು? ಬಾಬನ ಫ್ರೆಂಡ್, ಸದಾ ಹೃದಯದಲ್ಲಿ ಇರುವಂತವ್ರು, ಬಾಬನ ಜೊತೆ ಜಗಳ ಮಾಡುವಂತವ್ರು ಪ್ರೀತಿಯಿಂದ. ಅವ್ರ ಸ್ನೇಹಿಗಳು. ಅವ್ರು ಒಳಗಡೆನೆ ಇರ್ತಾರೆ, ಅವ್ರು ಏನೂ ಕೇಳೋದಿಲ್ಲ, ಎತ್ಕೊಂಡು ತಿಂತಾ ಇರ್ತಾರೆ. ಸಹಯೋಗಿಗಳು ಅಂತಂದ್ರೆ ಆ ಸಮಯದಲ್ಲಿ ಕಸ ಗುಡಿಸಿದ್ರು, ಪಾತ್ರೆ ತೊಳೆದು, ಅಡಿಗೆ ಮಾಡಿದ್ರು, ವಾಪಸ್ ಮನೆಗೆ ಹೋಗ್ಬಿಟ್ರು. ಓಕೆ, ಸಂಬಂಧ ಸಂಪರ್ಕದಲ್ಲಿರೋರು ಯಾರು ಅಂತಂದ್ರೆ ಅವ್ರು ಶಿವರಾತ್ರಿಗೆ ಮಾತ್ರ ಬರ್ತಾರೆ, ರಕ್ಷಾ ಬಂಧನಕ್ಕೆ ಮಾತ್ರ ಬರ್ತಾರೆ. ಓಕೆ, ಅವ್ರು ಡೈಲಿ ಕ್ಲಾಸ್ ಗೀಸು ಮುರ್ಲಿಗಿಲ್ಲಿ ಏನೂ ಇಲ್ಲ. ಬ್ರಹ್ಮಕುಮಾರ ಈಶ್ವರಿ ಅಂತ ಹೇಳ್ಬೇಕು, ಒಂದು ಒಳ್ಳೆ ಭಾವನೆ ಇದೆ. ಯಾವಾಗಲೂ ಒಂದು ಪ್ರೋಗ್ರಾಮ್ ಆದಾಗ ಮಂಚಿಲ ಅಕ್ಕಿನೋ ಏನೋ ಒಂದೇನ್ ಮಾಡ್ತಾರೆ, ಧನ ಸಹಾಯವನ್ನ ಮಾಡ್ತಾರೆ, ಬಂದ್ಬಿಟ್ಟು ಟೋಲಿ ತಗೊಂಡು ಹೋಗ್ತಾರೆ ಅಷ್ಟೇ. ಅದಕ್ಕೆ ಬಾಬಾ ಕೇಳ್ತಾರೆ, ನೀವ್ ಯಾರು ಅಂತ? ಸ್ನೇಹಿಗಳು, ಈಶ್ವರ್ಯ ಕಾರ್ಯಕ್ಕೆ ಸಹಯೋಗಿಗಳು, ಅಥವಾ ಸಂಪರ್ಕದಲ್ಲಿ ಇರುವಂಥವರು? ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮಧುಬನಕ್ಕೆ ಬಂದಿದ್ದೀರಿ, ತುಂಬಾ ದೂರದಿಂದ ಬಂದಿದ್ದೀರಿ ಅಂತ ಹೇಳ್ತಾರೆ ಬಾಬಾ. ಆದ್ರೆ ತುಂಬಾ ದೂರದಿಂದ ಬಂದವ್ರು ಯಾರು? ಮಕ್ಕಳು ಬಾಬಾನೋ? ಎಲ್ಲಿಂದ ಬಂದಿದ್ದಾರೆ? ಪರಮಧಾಮ. ಯಾಕೆ ಬಂದಿದ್ದಾರೆ? ಮಕ್ಕಳ ಜೊತೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನನಗೆ ಎಷ್ಟೆಲ್ಲಾ ಕೆಲಸ ಇದೆ, ಅದೆಲ್ಲ ಕೆಲಸ ಬಿಟ್ಬಿಟ್ಟು ನಿಮ್ಮ ಹತ್ರ ಮಿಲನ ಮಾಡ್ಲಿಕ್ಕೆ ಬಂದಿದೆ ಅಂತಾನೆ. ಓಕೆ, ಅದಕ್ಕಾಗಿ ಯಾಕೆ ಬಂದಿದ್ದಾರೆ ಅಂತಂದ್ರೆ ಬಾಬಾ ನಿಮ್ಗೆ ಸ್ವರಾಜ್ಯದ ಅಧಿಕಾರಿ ಕೊಡ್ಲಿಕ್ಕೆ ಬಂದಿದ್ದಾರಂತ. ಸ್ವರಾಜ್ಯ, ಆತ್ಮ ವಿಶೇಷವಾಗಿ ತನ್ನ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೇಲೆ ಏನ್ ಮಾಡ್ಬೇಕು? ರಾಜ್ಯಭಾರ ಮಾಡಬೇಕು. ತನ್ನಲ್ಲಿರುವಂತ ಆಸ್ತಿಯನ್ನು ಅನುಭವಿಸ್ಬೇಕು.
ನಾವಿವತ್ತು ನಮ್ಮ ಮನೇಲಿರುವಂಥ ಫರ್ನಿಚರ್ಸ್ಗಳು, ಸಾಧನಗಳು, ಹಣವನ್ನು ನಾವು ಉಪಯೋಗ ಮಾಡ್ತೀವಲ್ವ ಶರೀರಕ್ಕೆ. ಹಾಗೆ ಆತ್ಮ ಏನು ಮಾಡಬೇಕು, ಆತ್ಮಿಕ ಸಂಪಾದನೆ ಏನು ಮಾಡಬೇಕು, ಉಪಯೋಗ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಮಕ್ಕಳನ್ನ ಸ್ವರಾಜ್ಯ ಅಧಿಕಾರಿಗಳನ್ನಾಗಿ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನಿಂದ ಶಾಂತಿ ಹೋಗ್ತಾ ಇದೆ, ಶಕ್ತಿ ಹೋಗ್ತಾ ಇದೆ, ಕಿರಣ ಹೋಗ್ತಾ ಇದೆ ಅಂತ ಬಿಟ್ಟು ಏನು ಮಾಡಬೇಡಿ, ಯೋಚನೆ ಮಾಡಬೇಡಿ, ಯೋಚನಾ ಸ್ವರೂಪರಾಗಬೇಡಿ, ಇಮರ್ಜ್ ಸ್ವರೂಪರಾಗಿ ಅಂತ ಹೇಳ್ತಾರೆ ಬಾಬಾ. ಯೋಚನೆ ಅಂತಂದ್ರೆ ಮರ್ಜ್, ಬರೀ ಯೋಚನೆ ಮಾಡ್ತಾ ಇರ್ತಾರೆ ಏನಂತ, ಹಂಗೆ ಬರ್ತಾ ಇದೆ, ಹಿಂಗೆ ಬರ್ತಾ ಹಂಗೆ ಹೋಗ್ತಿದೆ, ಹಿಂಗೆ ಹೋಗ್ತಾ ಇದೆ ಅಂತ. ಅದೇ ಸ್ವರೂಪ ಅಂದ್ರೆ ಆಕ್ಚುಲಿ ಶಕ್ತಿಗಳು ಏನಾಗ್ತಾ ಇರ್ತಾವೆ, ಹೊರಗಡೆಗೆ ಹೋಗ್ತಾ ಇರ್ತದೆ. ಆ ರೂಪ ಶಾಂತಿ, ಸುಖ, ಶಕ್ತಿ ರೂಪ ಅನುಭವ ಆಗ್ತದೆ. ನಾನು ಇಲ್ಲಿ ಕುತ್ಕೊಂಡಾಗ್ಲೂ ಕೂಡ ಬಾಬಾ ಇಲ್ಲಿ ಕುಳಿಸಿದಾಗ ಆದ್ಮೇಲೆ ಇಲ್ಲಿಂದ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗತ್ತೆ ನನಗೆ. ಶರೀರದ ಮೂಲಕ ಆ ಎನರ್ಜಿ ಫ್ಲೋ ಆಗಿದೆ, ನಿಮ್ಗೆ ನನಗೇನಾಗತ್ತೆ ಗೊತ್ತಾಗತ್ತೆ. ನೀವು ದೃಷ್ಟಿ ತಗೊಂಡು ನೋಡಿ, ಅವಾಗ ಗೊತ್ತಾಗತ್ತೆ ಆ ಎನರ್ಜಿ ಹೇಗಿರ್ತದೆ ಅಂತ. ಹಾಗೆ ನಮ್ಗೆ ಏನಾಗ್ಬೇಕು ಗೊತ್ತಾಗ್ಬೇಕು. ನಾನು ಸಂಕಲ್ಪ ಮಾಡಲ್ಲ ಶಾಂತಿ ಹೋಗ್ತಾ ಇದೆ, ಶಕ್ತಿ ಹೋಗ್ತಾ ಇದೆ, ಕಿರಣ ಹೋಗ್ತಾ ಇದೆ, ನಾನು ಏನು ಸಂಕಲ್ಪ ಮಾಡ್ತಾ ಇಲ್ಲ. ಆದ್ರೆ ಆ ಶಾಂತಿಯ ಶಕ್ತಿಯ ಅನುಭವ ಆಗ್ತಾ ಇರ್ತದೆ. ಅದಕ್ಕಾಗಿ ಇಮರ್ಜ್ ರೂಪದಲ್ಲಿ ಇರಬೇಕು. ಕೆಲವೊಂದು ಮಕ್ಕಳು ಇರ್ತಾರಂತೆ, ಸರಿ ಬಾಬಾ ಅದು ವಿನಾಶದ ಸಮಯದಲ್ಲಿ ನಾವು ಮಾಡ್ತೀವಿ ಅಂತ. ಆಗಲ್ಲ. ಒಳ್ಳೆ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಡೇಟ್ ನೋಡ್ಬಿಟ್ಟು ರೆಡಿ ಆಗ್ತಾರೋ, ಮೊದಲೇ ರೆಡಿ ಆಗಿರ್ತಾರೋ? ಮೊದ್ಲೇ ready ಆಗಿ. ಸರಿ, ನಿಮ್ಗೊಂದು ಹೆಣ್ಣು ಮಗಳು ಹುಟ್ಟಿದ್ಲು ಅಂತ ತಿಳ್ಕೊಳ್ಳಿ. ಹೆಣ್ಣು ಮಗಳು ಹುಟ್ಟಿದ ಮೇಲೆ ಅವ್ರಿಗೆ ಮದುವೆ ಮಾಡಬೇಕು ಮಾಡಬಾರ್ದು? ಮಾಡ್ಬೇಕು. ಅವ್ರ ಮದುವೆ ಬಗ್ಗೆ, ಮದುವೆ ಖರ್ಚಿನ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀರಿ? ಮೊದ್ಲಿಂದಾನೇ ಮೊದ್ಲಿನಿಂದ ಎಲ್ಲಿಂದ? ವಯಸ್ಸಿಗೆ ಹೆಣ್ಣು ಬಂದು ಹುಟ್ಟಿದ ತಕ್ಷಣ ಸರ್. ಮಗು ಹುಟ್ಟಿದಿಂದಾನೇ ಸ್ಟಾರ್ಟ್, ವಯಸ್ಸಾದ್ಮೇಲಲ್ಲ. ಮೊದಲಿನ ಮದುವೆ ಕಾಲದ ಮದುವೆ ಅಲ್ಲ ಇವಾಗ. ಇವಾಗ ಮದುವೆ ಬೇಕು ಅಂದ್ರೆ ಬೆಂಗಳೂರಲ್ಲಿ 1 ಕೋಟಿ ಬೇಕು ಅಲ್ವಾ? ವಯಸ್ಸಾದ್ಮೇಲೆ ನಾವು ಯೋಚನೆ ಮಾಡಿದ್ರೆ 1 ಕೋಟಿ ಉಳಿತಾಯ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಈಗನಿಂದಲೇ ನೀವು ಸಾಧನೆಯನ್ನ ಮಾಡಬೇಕಾಗ್ತದೆ. ಪ್ರತ್ಯಕ್ಷತೆ ಡೇಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಈಗಲಿಂದಲೇ ಮಾನಸಿಕವಾಗಿ ನೀವು ರೆಡಿ ಇರಬೇಕಾಗ್ತದೆ. ಸಮಯ ಬಂದಾಗ ನಾನು ರೆಡಿ ಆಗ್ತೇನೆ ಅಂತಲ್ಲ, ಸಮಯವನ್ನ ನೀವು ರೆಡಿ ಮಾಡುವಂಥವರು ನೀವು. ಅದಕ್ಕಾಗಿ ಸಮಯದ ಮೊದಲು ನೀವು ರೆಡಿ ಆಗಬೇಕು. ಹಾಗಿದ್ರೆ ಏನ್ ಮಾಡಬೇಕು, ವಿಧಿ ಏನು? ಎಷ್ಟೇ ಬ್ಯೂಸ್ ಇದು 1 ಸೆಕೆಂಡ್ ನಲ್ಲಿ ಏಕಾಗ್ರ ಆಗ್ಬೇಕಂದ್ರೆ 1 ಸೆಕೆಂಡ್, ಎಷ್ಟೇಳಿ? ಸೆಕೆಂಡ್. 1 ಸೆಕೆಂಡ್. 1 ಸೆಕೆಂಡ್ ಅಲ್ಲಿ ಮನಸ್ಸನ್ನು ಎಲ್ಲ ತೆಗೆದು ಅದೇ ಸೆಕೆಂಡ್ ಅಲ್ಲಿ ಭಗವಂತ ಶಕ್ತಿ ಫ್ಲೋ ಆಗ್ಲಿಕ್ಕೆ ಏನಾಗ್ಬೇಕು, ಸ್ಟಾರ್ಟ್ ಆಗ್ಬಿಡ್ಬೇಕು. ನಿಮ್ಮ ಬ್ಯಾಗಲ್ಲಿ ಮಾವಿನ ಹಣ್ಣು ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಎದುರುಗಡೆಗೆ ಯೋಗೇಶ್ ಅಣ್ಣ ಬರ್ತಾರೆ, ಅವ್ರಿಗೆ ಏನಾದ್ರು ಕೊಡ್ಬೇಕು. ಏನ್ ಮಾಡ್ತೀರಿ? ಕೊಟ್ಟು ಬಿಡ್ಬೇಕು. ಏನ್ ಕೊಡ್ಬೇಕು? ಮಾವಿನ ಹಣ್ಣು. ಮಾವಿನ ಹಣ್ಣು ಬ್ಯಾಗಿಂದ ಎದ್ದ ತಕ್ಷಣ ಕೊಟ್ಬಿಡ್ಬೇಕು, ತಗೊಳ್ಳಿ ಅಣ್ಣವ್ರು ತಿಂದ್ಬಿಡಿ ಅಂತ. ಓಕೆ, ಈಗ ಯೋಗೇಶ್ ಅಣ್ಣ ಬಂದ್ಬಿಟ್ಟು ಮಾವಿನ ಹಣ್ಣು ಕೇಳ್ತಾರೆ. ಓಕೆ, ಕೇಳ್ತಾರೆ. ಆವಾಗ ಓಕೆ ಅಣ್ಣವ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಹೋಗ್ಬಿಟ್ಟು ಮಾವಿನ ಓಟೆಯನ್ನು ಭೂಮಿಯಲ್ಲಿ ನೆಡೋದು, ನೀರ್ ಹಾಕೋದು, ಗೊಬ್ಬರ ಹಾಕೋದು. ಆವಾಗ ಮಾವಿನ ಹಣ್ಣು ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಅಲ್ಲಿವರೆಗೆ ಜನ ಕಾಯ್ತಾರಾ? ಇಲ್ಲ. ಇಲ್ಲ ತಾನೆ. ಇವಾಗ ಹೆಂಗಿದೆ, ಮಾವಿನ ಹಣ್ಣು ಕೊಡೋದಲ್ಲ, ಮಾವಿನ ಹಣ್ಣು ಕಟ್ ಮಾಡ್ಬಿಟ್ಟು ಐಸ್ ಕ್ರೀಮ್ ರೆಡಿ ಮಾಡಿ ಇಡ್ಬೇಕು. ಇವಾಗ ರೆಡಿಮೇಡ್ ಕೊಡ್ಬೇಕು, ಫ್ರೂಟ್ ಸಾಲೆಡ್. ಕಟ್ ಮಾಡುವಷ್ಟು ಜನ ಏನ್ ಮಾಡೋದಿಲ್ಲ, ಕೂತ್ಕೊಳ್ಳುವಷ್ಟು ಪುರ್ಸತ್ತಿಲ್ಲ ಜನರಿಗೆ, ಹೌದಲ್ವೋ? ಹೌದು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ 1 ಸೆಕೆಂಡಿನಲ್ಲಿ ನಿಮ್ಮ ಮನಸ್ಸು ಏಕಾಗ್ರವಾಗತ್ತೋ, ಅಥವಾ ಯಾಕೆ, ಏನು, ಎಲ್ಲಿ, ಹೇಗೆ, ಯಾವಾಗ, ಯುದ್ಧ ಮಾಡಿದ್ರೆ ಏನಾಗ್ಬಿಡೋದು, 2 ತಿಂಗಳು ಊಟ ಇಲ್ಲ ಅಂದ್ರೆ ಏನ್ ಮಾಡ್ಬಿಡೋದು, ಕರೆಂಟ್ ಇಲ್ಲ ಅಂತಂದ್ ಏನ್ ಮಾಡೋದು, ಮನೆಯಿಂದ ಹೊರಗಡೆ ಹೋಗಿಲ್ಲ ಅಂತಂದ್ ಏನ್ ಮಾಡೋದು, ನನ್ನ ಮಕ್ಕಳು US ಅಲ್ಲಿ ಇದ್ದಾರೆ, ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ, ಇವ್ರಿಗೆ ಇದೇ ಯೋಚನೆ, ಬೇರೆಯವ್ರ ಬಗ್ಗೆನೇ ಯೋಚನೆ. ನಾನು ಏನು ಸಾಧನೆ ಮಾಡಬೇಕು, ಏನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದಕ್ಕಾಗಿ ಯೋಗದಲ್ಲಿ ಕುಳಿತುಕೊಂಡಾಗ ಕರ್ಮದ ಮಧ್ಯದಲ್ಲಿ ಪಾಯಿಂಟ್ ಆಗ್ತೀರಾ. ಒಂದು ಬಿಂದು ಆಗ್ಬೇಕು, ವ್ಯರ್ಥಕ್ಕೆ ಬಿಂದು ಹಾಕ್ಬೇಕು, ಮತ್ತು ಪ್ರತಿದಿನ ಭಗವಂತನ ಏನು ಮಹಾವಾಕ್ಯ ಇರುತ್ತೆ ಆ ಮಹಾವಾಕ್ಯವನ್ನ ಮನನ ಮಾಡಬೇಕು. ಪ್ರಪಂಚದಲ್ಲಿರುವಂಥ ನಡೆದಿರುವಂಥ ಘಟನೆಗಳ ಬಗ್ಗೆ ಮನನ ಮಾಡಬೇಡಿ. ಯಾವ್ದನ್ನ ಮಾಡ್ಬೇಕಂತೆ? ಮುರಳಿಯಲ್ಲಿ ಬಾಬಾ ಏನು ಹೇಳ್ತಾರೋ ಆ ಶಬ್ದದ ಬಗ್ಗೆ, ಯಾಕೆ ಬಾಬಾ ಇದನ್ನು ಹೇಳಿದ್ರು, ಇದರ ಅರ್ಥ ಏನು, ಇದರ ಉದ್ದೇಶ ಏನಿರ್ಬೋದು, ಅದರ ಬಗ್ಗೆ ಮನನವನ್ನ ಮಾಡಿ. ಒಂದು ಬಿಂದು ಆಗಿ ಬಿಂದುವನ್ನು ನೆನಪು ಮಾಡಿ, ವ್ಯರ್ಥಕ್ಕೆ ಬಿಂದು ಹಾಕಿ, ಏನು ಬಾಬಾರ ಮಹಾವಾಕ್ಯ ಇರ್ತಾರೆ ಅದನ್ನೇ ಮನನ ಮಾಡಿ ಈ ಸಾಧನೆಯನ್ನು ನೀವು ಮಾಡ್ತಾ ಇರಬೇಕಾಗ್ತದೆ. ಇದನ್ನ ಮಾಡಿದಾಗ ನೀವು ಪಾಸ್ ವಿತ್ ಹಾನರ್ ಆಗ್ತೀರಿ, ಮತ್ತು ಪರಮಾತ್ಮನ ಶಿಕ್ಷಣದಿಂದ ಚೆನ್ನಾಗಿ ಪರಮಾತ್ಮನ ಪಾಲನೆಯನ್ನು ಏನ್ ಮಾಡ್ತಾ ಹೋಗ್ತೀರಿ, ಮಾಡ್ತಾ ಹೋಗ್ತೀರಾ. ಈಗ ಲೌಕಿಕದಲ್ಲೂ ಕೂಡ ನೀವು ಅಮ್ಮನ ಮನೆಗೆ ಹೋದಾಗ ನೀವು ಬೆಡ್ಶೀಟ್ ತಗೊಂಡ್ ಹೋಗ್ಬೇಕಾ, ಹಾಸಿಗೆ ತಗೊಂಡ್ ಹೋಗ್ಬೇಕಾ, ಊಟ ತಿಂಡಿ ತಗೊಂಡ್ ಹೋಗ್ಬೇಕಾ, ಏನ್ ತಗೊಂಡ್ ಹೋಗ್ಬೇಕು? ಏನು ತಗೊಂಡೋಗ
ಏನ್ ಮಾಡ್ಬೇಕು? ಮನೆಗೆ ಹೋದ್ರೆ ಆಯ್ತು ಅಲ್ವಾ? ನನ್ನ ಅಪ್ಪನ ಮನೆಗೆ ಬಂದಿದ್ದೇನೆ, ನಾನು ಅದನ್ನು ಉಪಯೋಗಿಸ್ತೇನೆ ಅಲ್ವಾ? ಹಾಗೆ ಆತ್ಮೀಯರೇ, ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಶಕ್ತಿಯ ಅನುಭವವನ್ನ ಮಾಡಿ. ಅದು ಮಾಡಬೇಕು ಅಂದ್ರೆ ಸದಾಕಾಲ ಏನಿರಬೇಕು? ಕರ್ಮದ ಮಧ್ಯದಲ್ಲಿ ಬಿಂದು ಆಗ್ಬಿಟ್ಟು ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ಸದಾ ಸುಂದರವಾಗಿರಬೇಕು. ಹೇಗೆ? ಶರೀರದಿಂದ ಅಲ್ಲ, ಆತ್ಮಿಕವಾಗಿ. ಹೀಗೆ ಬಾಬಾ ಏನಿರ್ತಾರೆ, ನಿಮ್ಮ ಮನೇಲಿ ಯಾರಾದ್ರೂ ನೆಂಟರು ಬರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ನೆಂಟರಿಗೆ ಏನ್ ಮಾಡ್ತೀರಿ? ಶಾರೀರಿಕವಾಗಿ ಪಾಲನೆಯನ್ನು ಕೊಡ್ತೀರಲ್ವ? ಹಾಗೆ ನಿಮ್ಮ ಎದುರುಗಡೆಗೆ ಬಂದಿರುವಂತ ಆತ್ಮಗಳ ದುಃಖವನ್ನ ದೂರ ಮಾಡಿದ್ರೆ ಅವರಿಂದ ಏನ್ ಸಿಗ್ತಾ ಹೋಗ್ತದೆ? ಆಶೀರ್ವಾದ ಹೇಳುವುದು ಸಿಗ್ತದೆ. ಆ ಆಶೀರ್ವಾದದಿಂದ ಸದಾ ಕಾಲ ಏನಾಗಿರ್ತೀರಿ? ಖುಷಿಯಾಗಿರ್ತೀರಿ. ನಿಮ್ಮ ಮನೇಲಿ ಅವರು ಬಾಯಾರಿಕೆಯಿಂದ ಬಂದಿದ್ದಾರೆ, ಅವ್ರಿಗೇನ್ ಕೊಡ್ಬೇಕು? ನೀರು ಕೊಡುದು ನೀರು ಮತ್ತು ಮಾವಿನ ಜ್ಯೂಸ್ ಕೊಡಿ. ಅವಾಗ ಅವ್ರು ಖುಷಿ ಆಗ್ತಾರೋ ಆಗಲ್ವೋ? ಆಗ್ತಾರೆ. ಹಾಗೆ ನಿಮ್ಮ ಎದುರುಗಡೆ ಯಾವ್ಯಾವ ಆತ್ಮಗಳು ಬರ್ತಾರ, ಅವ್ರು ಹೆಂಗ್ ಬಂದಿರ್ತಾರೆ? ಬಾಯಾರಿ ಬಂದಿರುತ್ತೆ. ಎಷ್ಟು ಬಾಯಾರಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ದೋಸೆ ಮಾಡ್ಬೇಕಾದ್ರೆ ದೋಸೆ ಬಂಡಿ ಹೋಟೆಲಲ್ಲಿ ಹೆಂಗಿರ್ತದೆ? ಹೋಟೆಲಲ್ಲಿ ಮಸಾಲೆ ದೋಸೆ ಮಾಡೋ ದೋಸೆ ಬಂಡಿ ಹೆಂಗಿರ್ತದೆ? ಹೆಂಚು ಕಾಯ್ಬಿಟ್ಟು ನೀರ್ ಇಟ್ಟರೆ ಏನಾಗಿರ್ತಾರೆ? ಚೊಯ್ ಅಂತ ಸೌಂಡ್ ಬರ್ತದೆ, ಹೌದಾ? ಅದನ್ನ ನಾರ್ಮಲ್ ಮಾಡ್ಲಿಕ್ಕೆ ಒಂದು ಜಗ್ ನೀರ್ ಹಾಕ್ತಾನ ಅವನು, ಮತ್ತೆ ಪೊರಕೆ ಹಿಂದೆ ಮುಂದೆ ಮಾಡ್ತಾನೆ, ಹೌದ್ ತಾನೆ? ಹಾಗೆ 5,000ದಿಂದ ಪರಿತಪ್ಸಿರುವಂತ ಆತ್ಮಗಳು ನಿಮ್ಮ ಕಣ್ಣೆದುರುಗಡೆಗೆ ಬರ್ತಾರೆ ಅಲ್ವಾ? ಆದ್ಮೇಲೆ 2 ಗಂಟೆ ಬಿಸಿಲಲ್ಲಿ ನಿಮ್ಮ ಶರೀರವನ್ನು ನಿಲ್ಲಿಸಿದ್ರೆ ಹೆಂಗಿರ್ತದೆ? ಬಿಸಿ ಅವಾಗ ತಕ್ಷಣಕ್ಕೆ ನಿಮ್ಗೆ ಏನ್ ಬೇಕು? ನೀರು ಬೇಕು. ಅಲ್ವಾ? 5,000 ವರ್ಷದಿಂದ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನ ಆ ವಿಕಾರದ ಜೊತೆಗೆ ಇಟ್ಟಾಗ ಅದ್ರ ಸ್ಥಿತಿ ಹೆಂಗಿರ್ಬೋದು? ಅವಾಗ ಅವರನ್ನ ತಂಪು ಮಾಡೋದು ಯಾರು? ಯಾರು ತಂಪು ಮಾಡಬೇಕು? ನಾವೇ. ಇಬ್ಬ ವ್ಯಕ್ತಿಗೆ ತುಂಬಾ ಬಾಯಾರಿಕೆ ಆಗಿದೆ, ಸರಿನಾ? ಅವನು ಹೋಗ್ಬಿಟ್ಟು ಹಾರ್ಡ್ವೇರ್ ಅಂಗಡಿಯಲ್ಲಿ ನೀರು ಕೇಳ್ದ, ನೀರು ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಬಟ್ಟೆ ಅಂಗಡಿ ಹೋಗಿ ಕೇಳಿದ್ರೆ? ಇಲ್ಲ. ಪಾತ್ರೆ ಅಂಗಡಿ ಹೋಗಿ ಕೇಳಿದ್ರೆ? ಅಲ್ಲಿ ಸಿಗ ಮತ್ತೆ ಎಲ್ಲಿ ಸಿಗ್ತದೆ? ಬೇಕ್ರಿ ಅವನಿಗೆ ನೀರು ಎಲ್ಲಿ ಬೇಕ್ರಿ ಬೇಕರಿಯಲ್ಲಿ ಹೋಗ್ಬೇಕು, ಇಲ್ಲ ಹೋಟೆಲ್ ಹೋಗ್ಬೇಕು, ಹೌದು ತಾನೆ? ಹಾಗಿದೆ ಪ್ರಪಂಚದಲ್ಲಿರುವಂತ ಆತ್ಮಗಳನ್ನ ಮನಸ್ಸನ್ನ ತಣಿಸುವಂತಹ ವ್ಯಕ್ತಿ ಆತ್ಮಗಳು ಯಾರು? ನಾವು ಮಾಡ್ತಾ ಇದ್ದೀರಾ ಆ ಕೆಲಸನ? ನೀವು ಯಾವ ಅಂಗಡಿ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ? ಆತ್ಮಗಳ ಮನಸ್ಸನ್ನ ತಣಿಸುವಂತ ಕೆಲಸ ಮಾಡ್ತಿದ್ದೀರಿ ತಾನೆ? ವ್ಯಾಪಾರ ಮಾಡ್ತಿದ್ದೀರಾ? ಸ್ಟಾಕ್ ರೆಡಿ ಇದೆಯಾ? ವ್ಯಾಪಾರ ಆಗ್ತಾ ಇದೆಯಾ? ಜಮಾ ಆಗ್ತಾ ಇದೆಯಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ನಿಮ್ಮನ್ನ ಚೆಕ್ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಮಟೇಲಿ ಇದ್ರೆ ತಾನೇ ಬರ್ತಾರೆ. ನಿಮ್ಮ ಹೋಟೆಲಿಗೆ ಬಂದ್ಬಿಟ್ಟು ನಿಮ್ದು ಅಡಿಗೆನೇ ರೆಡಿ ಇಲ್ಲ ಅಂದ್ರೆ ಯಾರು ಬರ್ತಾರೆ ಹೇಳಿ ನೋಡೋಣ? ಅದಕ್ಕಾಗಿ ಆ ವ್ಯಾಪಾರವನ್ನು ಇವಾಗ ಏನ್ ಮಾಡ್ಬೇಕು? ಆರಂಭ ಮಾಡಬೇಕಾಗ್ತದೆ. ಎಷ್ಟು ವ್ಯಾಪಾರ ಆಗ್ತಾ ಹೋಗ್ತದೋ ಅಷ್ಟು ಖುಷಿ ಬರ್ತಾ ಹೋಗ್ತದೆ. ವ್ಯಾಪಾರ ಅಂತ ನೀವು ಖುಷಿ ಕೊಟ್ಟಿದ್ದಕ್ಕೆ ಅರ್ಥ ಹಣ ಗಿಣ ತಗೊಂಡ್ಬಿಟ್ಟಿರ ಮತ್ತೆ ವ್ಯಾಪಾರ ಅಂತ ಹೇಳ್ಬಿಟ್ಟು, ಸರಿನಾ? ಯಾರು ಇದನ್ನ ಮಾಡ್ತಾ ಇರ್ತಾರೋ ಸದಾಕಾಲ ಅವ್ರು ಹೆಂಗಿರ್ತಾರಂತೆ? ನಿಶ್ಚಿಂತ ಚಕ್ರವರ್ತಿಗಳು. ಅದಕ್ಕಾಗಿ ಮುಂದೆ ಯುದ್ಧ ಸಮಯದಲ್ಲಿ ನೀವು ಹೇಗೆ ರೆಡಿ ಆಗ್ಬೇಕು ಅಂತ ಈಗ ನಮ್ಮನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಶೃಂಗಾರವಂತರಾಗಿ ಸದಾ ಕಾಲ ಆತ್ಮಿಕವಾಗಿ ಖುಷಿಯಾಗಿರಿ ಮಕ್ಕಳೇ. ಪ್ರಪಂಚ ಏನಾಗ್ತದೆ ಅಂತ ಆ ಚಿಂತೆ ನಿಮಗೆ ಬೇಡ. ನಿಮ್ಗೆ ಏನಾಗುತ್ತೋ ಸದಾ ಕಾಲ ಒಳ್ಳೇದೇ ಆಗ್ತಾ ಇರ್ತದೆ. ಬಾಬಾ ಏನ್ ಹೇಳ್ತಾರೋ ಅದನ್ನ ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇರಿ. ಸರಿ? ಏನ್ ಹೇಳಿದ್ರು ಬಾಬಾ? 1 ಸೆಕೆಂಡ್ ಅಲ್ಲಿ ಏನಾಗ್ಬೇಕು? ಶಾಂತ ಏಕಾಗ್ರ ಮಾಡಿ. ಓಕೆ? ಓಂ ಶಾಂತಿ. ಓಂ